ಹಲೋ ಗೆಳೆಯರಿ, ನಮ್ಮ ಲಾಯ್ಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಮೇ 26, 2026 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಅತಿ ಮುಖ್ಯವಾದಂತಹ ಆರ್ಟಿಕಲ್ಸ್ಗಳನ್ನು. ಚರ್ಚೆಯ ಮೊದಲನೇ ಆರ್ಟಿಕಲ್ ಅನ್ನು ನೋಡೋದಾದ್ರೆ, ಗಲ್ಫ್ ಕಂಟ್ರೀಸ್ ಮಸ್ಟ್ ಹ್ಯಾವ್ ಟೈಸ್ ವಿತ್ ಇಸ್ರೇಲ್ ಟು ಎಂಡ್ ಇರಾನ್ ವಾರ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ ಆಸ್ಪೆಕ್ಟ್ನ ಆಧಾರದ ಮೇಲೆ ವೆಸ್ಟ್ ಏಷ್ಯಾಗೆ ಸಂಬಂಧಪಟ್ಟಂಥ ಒಂದು ಅನ್ಸರ್ಟನಿಟಿ, ಯಾವ ರೀತಿಯಾಗಿ ಸ್ಟೆಬಿಲಿಟಿಯನ್ನು ತೆಗೆದುಕೊಂಡು ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ US ಎಫರ್ಟ್ಸನ್ನು ಹಾಕ್ತಾ ಇದೆ ಅಂತ ಇಲ್ಲಿ ಕಾಣ್ಬೋದು. ಡೊನಾಲ್ಡ್ ಟ್ರಂಪ್ ಅವರು ಅಗೇನ್ ಬೇರೆ ರಾಷ್ಟ್ರಗಳು ಕೂಡ ಒಂದು ಅಬ್ರಹಾಂ ಅಕಾರ್ಡ್ಗೆ ಜಾಯ್ನ್ ಆಗಬೇಕು ಅಂತ ಎಂಫಸಿಸ್ ಮಾಡ್ತಾ ಇದ್ದಾರೆ. US ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದೇನೆಂದರೆ, ಸೌದಿ ಅರೇಬಿಯಾ ಹಾಗೂ ಬೇರೆ ಮುಸ್ಲಿಂ ಮೆಜಾರಿಟಿ ಹೊಂದಿರತಕ್ಕಂಥ ವೆಸ್ಟ್ ಏಷ್ಯಾದಲ್ಲಿರುವಂತಹ ರಾಷ್ಟ್ರಗಳು ಇಸ್ರೇಲ್ ಜೊತೆಗೆ ಒಂದು ಟೈಯನ್ನು ಹೊಂದಬೇಕಾಗಿದೆ. ಸೊ ನಾರ್ಮಲೈಸ್ ಮಾಡಬೇಕಾಗಿರತಕ್ಕಂಥ ಸ್ಥಿತಿಗತಿಗಳಿದೆ. ಇದರಿಂದಾಗಿ ಅವರು ಇರಾನ್ನೊಂದಿಗೆ ನಡೀತಾ ಇರುವಂತಹ ಒಂದು ಪೀಸ್ ಡೀಲನ್ನು ಲಿಂಕ್ ಮಾಡ್ತಾ ಇದ್ದಾರೆ, ಕನೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಡೊನಾಲ್ಡ್ ಟ್ರಂಪ್ ಅವರ ಪ್ರಕಾರ ಇಸ್ರೇಲ್ ಹಾಗೂ ಅರಬ್ ನಾರ್ಮಲೈಸೇಷನ್ನಿಂದಾಗಿ ವೆಸ್ಟ್ ಏಷ್ಯಾದಲ್ಲಿ ಒಂದು ಸ್ಟೆಬಿಲಿಟಿಯನ್ನು ತೆಗೆದುಕೊಂಡು ಬರಬಹುದು. ಇರಾನ್ ವಾರ್ ಕಾನ್ಫ್ಲಿಕ್ಟನ್ನು ತಡೆಗಟ್ಟಲಿಕ್ಕೆ ರೀಜನಲ್ ಲೆವೆಲಲ್ಲಿ ಒಂದು ಕೋಆಪರೇಷನ್ ಕೂಡ ಅತಿ ಅವಶ್ಯಕವಾಗಿದೆ ಅಂತ ಹೇಳ್ಬೋದು. ಪೀಸ್ ನೆಗೋಸಿಯೇಷನ್ ಸ್ಲೋ ಆಗ್ತಿದೆ ಬಿಕಾಸ್ ಎರಡೂ ಕಡೆಯಿಂದನೂ ಇಮಿಡಿಯೇಟ್ ಆಗಿರ್ತಕ್ಕಂಥ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂಥ ಕಾನ್ಫಿಡೆನ್ಸ್ ಕೂಡ ಕಡಿಮೆ ಇದೆ. ಹಾಗಾಗಿ ಡೊನಾಲ್ಡ್ ಟ್ರಂಪ್ ಅವರು ಕಂಪಲ್ಸರಿ ಅಬ್ರಹಾಂ ಅಕಾರ್ಡ್ಗೆ ಸಂಬಂಧಿಸಿದಂತೆ ಕಂಟ್ರೀಸ್ಗಳು ಜಾಯ್ನ್ ಆಗಬೇಕು ಅಂತ ಸಜೆಷನನ್ನು ಮಾಡ್ತಾ ಇದ್ದಾರೆ. ಸೊ ಅಬ್ರಹಾಂ ಅಕಾರ್ಡ್ ಅಂತಂದರೆ ಏನು, ಈ ಒಂದು ಗ್ರೂಪಿಂಗ್ನ ಇಂಪಾರ್ಟೆನ್ಸ್ ಯಾವ ರೀತಿಯಾಗಿದೆ, ಯಾವಾಗ ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಅಬ್ರಹಾಂ ಅಕಾರ್ಡ್ ಇದೊಂದು ಡಿಪ್ಲೊಮ್ಯಾಟಿಕ್ ಅಗ್ರಿಮೆಂಟ್ ಆಗಿದೆ. 2020ರಲ್ಲಿ ಈ ಒಂದು ನೆಗೋಸಿಯೇಷನನ್ನು ಸ್ಟಾರ್ಟ್ ಮಾಡಿರ್ತಾರೆ. ಸೊ ಇಲ್ಲಿ ಅರಬ್ ರಾಷ್ಟ್ರಗಳ ಮಧ್ಯೆ ಒಂದು ರಿಲೇಷನನ್ನು ನಾರ್ಮಲೈಸ್ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅಬ್ರಹಾಂ ಅಕಾರ್ಡನ್ನು ಕಾಣ್ತಾ ಇದ್ದಾವೆ. ಯುನೈಟೆಡ್ ಸ್ಟೇಟ್ಸ್ ಮೀಡಿಯೇಷನ್ ಮಾಡೋದ್ರ ಮುಖಾಂತರ ಯುನೈಟೆಡ್ ಸ್ಟೇಟ್ ಈ ಒಂದು ಅಕಾರ್ಡನ್ನು ಸಪೋರ್ಟ್ ಮಾಡ್ತಾ ಇದೆ. ಇದು ವಾಷಿಂಗ್ಟನ್ನಲ್ಲೇ ಸಿಗ್ನೇಚರ್ ಆಗಿರೋದನ್ನು ಕಾಣ್ಬೋದು. ಆಫಿಷಿಯಲಿ 2020 ಸೆಪ್ಟೆಂಬರ್ 15ನೇ ತಾರೀಕಿನಂದು ಸೈನ್ ಮಾಡಲಾಗಿದೆ. ಫಸ್ಟ್ ಅನೌನ್ಸ್ ಮಾಡಿದ್ದು ಆಗಸ್ಟ್ 13, 2020ಯಲ್ಲೇ ಮಾಡಿರ್ತಾರೆ. ಅದೇ ವರ್ಷದಲ್ಲೇ ಆಫಿಷಿಯಲ್ ಆಗಿ ಒಂದು ಸಿಗ್ನೇಚರ್ನು ಸಹ ಮಾಡ್ತಾರೆ. ಇನಿಷಿಯಲಿ ಸಿಗ್ನೇಚರ್ ಮಾಡಿರ್ತಕ್ಕಂಥ ರಾಷ್ಟ್ರಗಳಂತಂದರೆ ಇಸ್ರೇಲ್ ಮಾಡಿದೆ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಮಾಡಿದೆ, ಬಹರೇನ್ ಮಾಡಿರೋದನ್ನು ಕಾಣ್ಬೋದು. ಲೇಟರ್ ಆಗಿ ಜಾಯ್ನ್ ಆಗಿರ್ತಕ್ಕಂಥ ಕಂಟ್ರಿ ಸುಡಾನ್ ಹಾಗೂ ಮೊರಕ್ಕೋ. ಇದರೊಂದಿಗೆ ಬೇರೆ ಅರಬ್ ರಾಷ್ಟ್ರಗಳು ಕೂಡ ಜಾಯ್ನ್ ಆಗಬೇಕು ಅಂತ ಸಜೆಷನನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಕತಾರ್ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ಈಜಿಪ್ಟ್ ಆಗಿರ್ಬೋದು, ಟರ್ಕಿ ಆಗಿರ್ಬೋದು, ಜಾರ್ಡನ್ ರಾಷ್ಟ್ರಗಳೆಲ್ಲೂ ಸಹ ಜಾಯ್ನ್ ಆಗಲಿ ಅಂತ ಟ್ರಂಪ್ ಅವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ಸೊ ಮೇಜರ್ ಆಬ್ಜೆಕ್ಟಿವ್ ಏನಿದೆ ಅಬ್ರಹಾಂ ಅಕಾರ್ಡ್ಗೆ ಸಂಬಂಧಪಟ್ಟಂತೆ, ಇದೊಂದು ಡಿಪ್ಲೊಮ್ಯಾಟಿಕ್ ರಿಲೇಷನ್ನ ತೆಗೆದುಕೊಂಡು ಬರ್ತಾ ಇದೆ. ಡಿಪ್ಲೊಮ್ಯಾಟಿಕ್ ರಿಲೇಷನ್ ಅಂತ ಬಂದಾಗ ಕಂಟ್ರೀಸ್ಗಳ ಮಧ್ಯೆ ಒಂದು ಎಂಬೆಸೀಸ್ಗಳನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕು, ಅಂಬಾಸಡರ್ಸ್ಗಳನ್ನು ಅಪಾಯಿಂಟ್ಮೆಂಟ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಡೈರೆಕ್ಟಾಗಿ ಫ್ಲೈಟ್ಗಳನ್ನು ಸ್ಟಾರ್ಟ್ ಮಾಡುವಂಥದ್ದು, ಅಗೇನ್ ಎಕನಾಮಿಕ್ ಕೋಆಪರೇಷನ್ ಸಹ ಅರಬ್ ರಾಷ್ಟ್ರಗಳ ಮಧ್ಯೆ ತರ್ತಕ್ಕಂಥದ್ದು. ಇದರಡಿನಲ್ಲಿ ಒಂದು ಟ್ರೇಡ್ ಆಗಿರ್ಬೋದು, ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಟೂರಿಸಂ, ಟೆಕ್ನಾಲಜಿ, ಹೆಲ್ತ್, ಸೆಕ್ಯೂರಿಟಿ, ಎನರ್ಜಿ ಆಸ್ಪೆಕ್ಟ್ನ ಆಧಾರದ ಮೇಲೆ ಕೋಆಪರೇಷನನ್ನು ಎನ್ಹಾನ್ಸ್ ಮಾಡ್ತಕ್ಕಂಥದ್ದು. ಅಗೇನ್ ರಿಲಿಜಿಯಸ್ ಎಕ್ಸಸ್ನ ಆಧಾರದ ಮೇಲೆ ಮುಸ್ಲಿಮ್ಗೆ ಜೆರುಸಲಂ ಹೋಲಿ ಸೈಟ್ಸ್ ವಿಸಿಟ್ ಮಾಡಲು ಬೆಟರ್ ಆಗಿರ್ತಕ್ಕಂಥ ಒಂದು ಎಕ್ಸಸ್ಸನ್ನು ಒದಗಿಸ್ತಕ್ಕಂಥದ್ದು ಎಲ್ಲ ರಾಷ್ಟ್ರಗಳಿಗೂ. ಸೊ ಒಂದು ರಿಲಿಜಿಯಸ್ ಲೆವೆಲಲ್ಲೂ ಸಹ ಟೈಯನ್ನು ಎನ್ಹಾನ್ಸ್ ಮಾಡ್ತಕ್ಕಂಥದ್ದು. ಎಂಟರ್ ಫೇತನ್ನು ಡೆವಲಪ್ ಮಾಡೋದ್ರ ಮುಖಾಂತರ ಒಂದು ಹಾರ್ಮೋನಿಯನ್ನು ತೆಗೆದುಕೊಂಡು ಬರೋದಾಗಿದೆ. ಈ ಒಂದು ಅಕಾರ್ಡ್ನ ಮುಖಾಂತರ ಅಬ್ರಹಾಂ ಅನ್ನುವಂಥ ಒಂದು ವರ್ಡಿನ ಯೂಸ್ ಮಾಡಿದಾರಲ್ಲ, ಇದು ಒಂದು ರಿಲಿಜಿಯಸ್ಗಳ ಮಧ್ಯೆ ಡೈಲಾಗನ್ನು ಡೆವಲಪ್ ಮಾಡಲಿದೆ. ಇಸ್ಲಾಂ, ಕ್ರಿಶ್ಚಿಯಾನಿಟಿ ಹಾಗೂ ಜುಡಾಯಿಸಮ್. ಅಬ್ರಹಾಂ ಅಂತಕ್ಕಂಥ ಹೆಸರು ಯಾಕೆ ಕೊಟ್ಟಿದ್ದಾರೆ ಅಂತಂದರೆ, ಮುಸ್ಲಿಮ್ಸ್ ಆಗಿರ್ಬೋದು, ಕ್ರಿಶ್ಚಿಯನ್ಸ್ ಆಗಿರ್ಬೋದು, ಜೀವ್ಸ್ ಆಗಿರ್ಬೋದು, ಪ್ರೊಫೆಟ್ ಅಬ್ರಹಾಮವನ್ನು ಸ್ಪಿರಿಚುವಲ್ ಆಗಿರ್ತಕ್ಕಂಥ ಆನ್ಸೆಸ್ಟರ್ ಅಂತ ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ 3 ರಿಲಿಜನನ್ನು ಕನೆಕ್ಟ್ ಮಾಡ್ತಕ್ಕಂಥ ಹಂತದಲ್ಲಿ ಟ್ರಂಪ್ ಅವರು ಯಾಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ, ಇಸ್ರೇಲ್ ಹಾಗೂ ಅರಬ್ ಯೂನಿಟಿಗೆ ಸಂಬಂಧಿಸಿದಂತೆ ಒಂದು ಸ್ಟೆಬಿಲಿಟಿಯನ್ನು ತೆಗೆದುಕೊಂಡು ಬರಬೇಕು. ಇರಾನ್ ರೀಜನಲ್ ಲೆವೆಲಲ್ಲಿ ಒಂದು ಇನ್ಫ್ಲೂಯೆನ್ಸನ್ನು ಮಾಡ್ತಾ ಇದೆಯಲ್ಲ, ಆ ಒಂದು ಇನ್ಫ್ಲೂಯೆನ್ಸನ್ನು ತಡೆಗಟ್ಟಲಿಕ್ಕೆ ಇಸ್ರೇಲನ್ನು ರಿಕಗ್ನೈಸೇಷನ್ ಮಾಡೋದು ಅತಿ ಅವಶ್ಯಕವಾಗಿದೆ. ಸೆಕ್ಯೂರಿಟಿ ಕೋಆಪರೇಷನ್ ಸಹ ತೆಗೆದುಕೊಂಡು ಬರ್ತಕ್ಕಂಥ ಹಂತದಲ್ಲಿ ಆಂಟಿ ಇರಾನ್ ಸ್ಟ್ರಾಟಜಿ ಬ್ಲಾಕ್ ಅನ್ನು ಕ್ರಿಯೇಟ್ ಮಾಡೋದು ಇಲ್ಲಿ ಅತಿ ಅವಶ್ಯಕವಾಗಿದೆ ಅಂತ ಈ ಒಂದು ಅಬ್ರಹಾಂ ಅಕಾರ್ಡ್ ಅನ್ನು ಇರಾನ್ ಡೆಫಿನೆಟ್ಲಿ ಅಪೋಸ್ ಮಾಡೇ ಮಾಡುತ್ತೆ. ಓಕೆ, ಕಾರಣ ಇಷ್ಟೇ, ಇಸ್ರೇಲ್ ಅನ್ನ ಇರಾನ್ ತನ್ನ ಒಂದು ಎನಿಮಿ ಸ್ಟೇಟ್ ಅಂತ ಕನ್ಸಿಡರ್ ಮಾಡ್ತಾ ಇದೆ. ಜೊತೆಗೆ ಅರಬ್ ರಾಷ್ಟ್ರಗಳು ಇಸ್ರೇಲ್ ಒಂದಿಗೆ ಫ್ರೆಂಡ್ಶಿಪ್ ಅನ್ನು ಡೆವಲಪ್ ಮಾಡೋದಾಗ್ಲಿ, ಕೈ ಜೋಡಿಸೋ ಮುಖಾಂತರ ಇರಾನ್ಗೆ ಇದು ಥ್ರೆಟ್ ಅನ್ನು ಕ್ರಿಯೇಟ್ ಮಾಡುತ್ತೆ. ಆ್ಯಂಡ್ ಅಗೇನ್ ಇರಾನ್ ಪ್ಯಾಲೆಸ್ತೀನನ್ನು ಸಪೋರ್ಟ್ ಮಾಡುವಂಥ ಹಂತದಲ್ಲಿ ಪ್ಯಾಲೆಸ್ತೀನ್ ಕಾಸನ್ನು ನಾವು ಸೈಡ್ ಲೈನ್ ಮಾಡ್ದಂಗೆ ಆಗುತ್ತೆ ಅಲ್ವಾ. ಸೊ ಅಬ್ರಹಾಂ ಅಕಾರ್ಡ್ನ ಮುಖಾಂತರ ಪ್ಯಾಲೆಸ್ತೀನ್ ಇಶ್ಯೂ ಅನ್ನು ನಾವು ಅಡ್ರೆಸ್ ಮಾಡ್ದಂಗೆ ಆಗೋದಿಲ್ಲ ಅಂತ. ಹಾಗಾಗಿ ಅಬ್ರಹಾಂ ಅಕಾರ್ಡ್ಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಕ್ರಿಟಿಕ್ಸನ್ನು ಕಾಣ್ಬೋದು. ಪ್ಯಾಲೆಸ್ತೀನ್ ಇಶ್ಯೂವನ್ನು ಇದು ಒಟ್ಟಾರೆಯಾಗಿ ಇಗ್ನೋರ್ ಮಾಡ್ತಾ ಇದೆ. ಇಸ್ರೇಲ್ ಪ್ಯಾಲೆಸ್ತೀನ್ ಕಾನ್ಫ್ಲಿಕ್ಟ್ ಸಾಲ್ವ್ ಆಗೋದಿಲ್ಲ ಇಲ್ಲಿ, ಆದರೆ ಇಸ್ರೇಲ್ಗೆ ರಾಷ್ಟ್ರಗಳು ಸಪೋರ್ಟ್ ಮಾಡ್ತಾ ಇರುವಂಥದ್ದನ್ನು ಕಾಣ್ಬೋದು. ಸೊ ಈ ಒಂದು ಸ್ಟ್ರಾಟಜಿಕ್ ಅಲಯನ್ಸನ್ನು ನಾವು ನೋಡಿದಾಗ ಪೀಸ್ ಅಗ್ರಿಮೆಂಟ್ ಅಂತ US ಹೇಳ್ತಾ ಇದೆ, ಬಟ್ ಆದರೂ ಕೂಡ ಇದೊಂದು ಆ್ಯಂಟಿ ಇರಾನ್
ಇರಾನ್ ಅಲೈನ್ಮೆಂಟ್ ಜಾಸ್ತಿ ಇರೋದನ್ನು ಕಾಣ್ಬೋದು. ರೀಜನಲ್ ಲೆವೆಲಲ್ಲಿ ಒಂದು ಪೋಲರೈಸೇಷನನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ ಅಂತ. ಸೊ ಪಾಸಿಟಿವ್ ಔಟ್ಕಮ್ ಇದೆ. ಇದರಲ್ಲಿ ಟ್ರೇಡ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಅಡ್ರೆಸ್ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ರಾಷ್ಟ್ರಗಳ ಮಧ್ಯೆ ಕೋಆಪರೇಷನ್ ಎನ್ಹಾನ್ಸ್ ಮಾಡ್ತಾ ಇದ್ದಾರೆ. ಟೂರಿಸಂ ಇನ್ಕ್ರೀಸ್ ಆಗುತ್ತೆ, ಡಿಫೆನ್ಸ್ ಆಗಿರ್ಬೋದು, ಟೆಕ್ನಾಲಜಿ, ಈ ರೀತಿಯಾಗಿ ಹಲವಾರು ವಲಯಗಳ ಮುಖಾಂತರ ಒಂದು ಟೈ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆದರೂ ಕೂಡ ಸ್ಟೆಬಿಲಿಟಿಯನ್ನು ತರಲಿಕ್ಕೆ ಆಗುತ್ತಾ ಅನ್ನುವಂಥ ಪ್ರಶ್ನೆಗಳು ಡೆಫಿನೆಟ್ಲಿ ಇದ್ದೇ ಇದೆ. ಬಿಕಾಸ್ ಪ್ಯಾಲೆಸ್ತೈನ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಅನ್ನು ಕಾಣ್ಬೋದು. ಇರಾನ್ ಇಸ್ರೇಲ್ ಟೆನ್ಷನ್ ಕೂಡ ಇನ್ಕ್ರೀಸ್ ಆಗುತ್ತೆ. ಜಿಯೋ ಪೊಲಿಟಿಕಲ್ ರೈವಲರಿ ಇನ್ನೂ ಸಹ ಹೆಚ್ಚಾಗುವಂತ ಸಾಧ್ಯತೆಗಳಿದೆ. ರೀಜನಲ್ ಲೆವೆಲ್ ಅಲ್ಲಿ ಒಂದು ಮಿಲಿಟರೈಸೇಷನ್ ಆಗ್ತಕ್ಕಂಥ ಚಾನ್ಸ್ ಕೂಡ ಇದೆ. ಈ ಒಂದು ಸಿಚುವೇಶನ್ ಅಲ್ಲಿ ಭಾರತದ ಪರ್ಸ್ಪೆಕ್ಟಿವ್ ಯಾವ ರೀತಿಯಾಗಿದೆ? ಇಂಡಿಯಾ ಬ್ಯಾಲೆನ್ಸ್ಡ್ ಡಿಪ್ಲೊಮ್ಯಾಸಿಯನ್ನು ಫಾಲೋ ಮಾಡುತ್ತೆ. ಇಂಡಿಯಾ ಸೈಮಲ್ಟೇನಿಯಸ್ಲಿ ಎಲ್ಲ ರಾಷ್ಟ್ರದೊಂದಿಗೆ ಒಂದು ಗುಡ್ ರಿಲೇಷನನ್ನು ಹೊಂದಬೇಕಾಗಿದೆ. ಇಸ್ರೇಲ್ ಆಗಿರ್ಬೋದು, ಇರಾನ್ ಆಗಿರ್ಬೋದು, ಸೌದಿ ಅರೇಬಿಯಾ, UAE ಆಗಿರ್ಬೋದು, ಎಲ್ಲ ರಾಷ್ಟ್ರಗಳೊಂದಿಗೆ ಸರಿಯಾದಂಥ ರಿಲೇಷನ್ ಹೊಂದಬೇಕಾಗಿದೆ. ಇದರಿಂದ ಭಾರತದೊಂದು ಎನರ್ಜಿ ಸೆಕ್ಯೂರಿಟಿಗೆ ಬೆನಿಫಿಟನ್ನು ತೆಗೆದುಕೊಂಡು ಬರುತ್ತೆ. ಟ್ರೇಡ್ಗೆ ಸಂಬಂಧಪಟ್ಟಂಥ ಒಂದು ಅವಕಾಶವನ್ನು ಕೊಡುತ್ತೆ. ಡಯಾಸ್ಪೋರಾಗೆ ಸಂಬಂಧಪಟ್ಟಂಥ ಸೇಫ್ಟಿಯನ್ನು ಒದಗಿಸ್ತಕ್ಕಂಥ ಹಂತದಲ್ಲಿ ಡಿಫೆನ್ಸ್ ಲೆವೆಲಲ್ಲಿ ಕೋಆಪರೇಷನ್, ವೆಸ್ಟ್ ಏಷ್ಯಾವನ್ನು ಕನೆಕ್ಟ್ ಮಾಡಲಿಕ್ಕೆ ಎಲ್ಲ ರಾಷ್ಟ್ರಗಳೊಂದಿಗೆ ಗುಡ್ ರಿಲೇಷನನ್ನು ಮೇಂಟೈನ್ ಮಾಡೋದು ಅತಿ ಅವಶ್ಯಕವಾಗಿದೆ. ಇಲ್ಲಿ ನಿಮಗೊಂದು ಸಿಂಪಲ್ ಪ್ರಶ್ನೆಯನ್ನು ಕೇಳುವಂಥದ್ದಾದರೆ I2 U2 ಗ್ರೂಪಿಂಗ್ ಅಂತ ಕಾಣ್ತೇವೆ. ಇಲ್ಲಿ ಭಾರತದೊಂದು ಇನ್ವಾಲ್ವ್ಮೆಂಟ್ ಇರೋದ್ರಿಂದ ಯಾವ ರೀತಿಯಂಥ ಮೆಂಬರ್ಸ್ಗಳಿದ್ದಾವೆ ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಭಾರತ ಎಂಗೇಜ್ ಮಾಡಿರ್ತಕ್ಕಂಥ ಅತಿ ಅವಶ್ಯಕವಾಗಿರ್ತಕ್ಕಂಥ ಗ್ರೂಪು ಇದಾಗಿದೆ, I2 U2. ಈ ಒಂದು ಗ್ರೂಪಿಂಗ್ ಕೂಡ ಫುಡ್ ಸೆಕ್ಯೂರಿಟಿ, ಟೆಕ್ನಾಲಜಿ, ರಿನ್ಯೂಬಲ್ ಎನರ್ಜಿ, ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಫೋಕಸನ್ನು ಹೆಚ್ಚಾಗಿ ಮಾಡುತ್ತೆ. ಇದರಲ್ಲಿರ್ತಕ್ಕಂಥ ಮೆಂಬರ್ ಕಂಟ್ರೀಸ್ಗಳು ಯಾವ ರೀತಿಯಾಗಿದೆ ಅನ್ನೋದನ್ನ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಮುಂದುವರೆದು ಪ್ರೆಸಿಡೆಂಟ್ ಕನ್ಫರ್ಸ್ ಪದ್ಮ ಅವಾರ್ಡ್ಸ್ ಧರ್ಮೇಂದ್ರ ಎನ್ ರಾಜಂ ಹಾನರ್ಡ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 1 ಅಡಿಯಲ್ಲಿ ಇಂಡಿಯನ್ ಕಲ್ಚರ್, ಪರ್ಸನಾಲಿಟೀಸ್ ಆಸ್ಪೆಕ್ಟ್ನ ಆಧಾರದ ಮೇಲೆ, GS ಪೇಪರ್ 2 ನಲ್ಲಿ ಇಂಡಿಯನ್ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡ್ಬೋದು. ಪ್ರೆಸಿಡೆಂಟ್ ದ್ರೌಪದಿ ಮುರ್ಮು ಅವರು ಪದ್ಮವಿಭೂಷಣ್, ಪದ್ಮಭೂಷಣ್ ಹಾಗೂ ಪದ್ಮಶ್ರೀ ಅವಾರ್ಡ್ಗಳನ್ನು ಪ್ರೆಸೆಂಟ್ ಮಾಡಿದ್ದಾರೆ. ಹಾಗಾಗಿ 2022ರಲ್ಲಿ ಪದ್ಮ ಅವಾರ್ಡ್ಸ್ಗಳನ್ನು ನೋಡೋದಾದರೆ ಅದರಲ್ಲೂ ಇಂಪಾರ್ಟೆಂಟ್ ಪರ್ಸ್ನಾಲಿಟೀಸ್ಗಳನ್ನು ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿರೋದಲ್ಲ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕಾಣಬೇಕಾಗಿದೆ. ಒಟ್ಟಾರೆಯಾಗಿ ಅನೌನ್ಸ್ ಮಾಡಿರ್ತಕ್ಕಂಥ ಅವಾರ್ಡ್ಗಳಂತಂದರೆ ಪದ್ಮವಿಭೂಷಣ್ 5 ಇದ್ದಾವೆ, ಪದ್ಮಭೂಷಣ್ 13 ಇದ್ದಾವೆ, ಪದ್ಮಶ್ರೀ 113 ಅವಾರ್ಡ್ಗಳನ್ನು ಕಾಣ್ಬೋದು. ಒಟ್ಟಾರೆಯಾಗಿ 131 ಅವಾರ್ಡ್ಗಳನ್ನು ಗಮನಿಸ್ಬೋದು. ಸೆರೆಮನಿಯಲ್ಲಿ ಅವಾರ್ಡನ್ನು ಪ್ರೆಸೆಂಟ್ ಮಾಡಿರ್ತಕ್ಕಂಥದ್ದು 2 ಪದ್ಮವಿಭೂಷಣವನ್ನು ಮಾಡಿದ್ದಾರೆ, 6 ಪದ್ಮಭೂಷಣ್ ಹಾಗೂ 58 ಪದ್ಮಶ್ರೀ ಅವಾರ್ಡನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಮುಖ್ಯವಾದಂಥ ಅವಾರ್ಡೀಸ್ಗಳನ್ನು ನೋಡೋದಾದರೆ ಡಾಕ್ಟರ್ ಎನ್ ರಾಜಂ ಇವರು ವಯಲಿನಿಸ್ಟ್ ಇದ್ದಾರೆ. ಡಾಕ್ಟರ್ ಎನ್ ರಾಜಂ ಅವರು ರೆವಲ್ಯೂಷನರಿ ಕ್ಲಾಸಿಕಲ್ ಮ್ಯೂಸಿಕ್ ಸ್ಟೈಲನ್ನು ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥವ್ರು. ಇಲ್ಲಿ ಒಂದು ವಯಲಿನ್ ಮೂಲಕ ಹ್ಯೂಮನ್ ವಾಯ್ಸ್ ಸ್ಟೈಲನ್ನು ಇಮಿಲೇಟ್ ಮಾಡೋದ್ರ ಮುಖಾಂತರ ಹೊಸದೊಂದು ಟೆಕ್ನಿಕ್ಕನ್ನು ಯೂಸ್ ಮಾಡಿದ್ದಾರೆ. ಹಾಗಾಗಿ ಇವರನ್ನು ಸಿಂಗಿಂಗ್ ವಯಲಿನ್ ಅಂತಲೇ ಕರೀತಾರೆ. ಹಾಗಾಗಿ ಪ್ರಿಲಿಮ್ಸಲ್ಲಿ ಪ್ರಶ್ನೆಗಳನ್ನು ಇವ್ರಿಗೆ ಸಂಬಂಧಪಟ್ಟಂತೆ ಕೇಳ್ಬೋದು. ಇವರು ಒಂದು ಸ್ಪೆಸಿಫಿಕೇಷನ್ನ ತೆಗೆದುಕೊಂಡು ಬಂದಿದ್ದಾರೆ ಹ್ಯೂಮನ್ ವಾಯ್ಸ್ ಸ್ಟೈಲನ್ನು ಇಮಿಲೇಟ್ ಮಾಡೋದ್ರ ಮುಖಾಂತರ. ಆ್ಯಂಡ್ ಉತ್ತರಾಖಂಡದ ಫಾರ್ಮರ್ CM ಆಗಿರ್ತಕ್ಕಂತಹ ಭಗತ್ ಸಿಂಗ್ ಕೋಶ್ಯಾರಿ ಅವರಿಗೆ ಕೊಟ್ಟಿದ್ದಾರೆ. ಹಾಗೂ ಶತ್ವಧ್ನಿ R ಗಣೇಶ್ ಇವರು ಅವಧ ಕ್ಲಾಸಿಕಲ್ ಆರ್ಟನ್ನು ರಿವೈವ್ ಮಾಡಿರ್ತಕ್ಕಂಥವರು. ಉದಯ್ ಸುರೇಶ್ ಕೊಟಾಕ್ ಆಗಿರ್ಬೋದು. ಇವರು ಕೂಡ ಕೊಟಾಕ್ ಮಹೀಂದ್ರ ಬ್ಯಾಂಕನ್ನು ಫೌಂಡ್ ಮಾಡಿರ್ತಕ್ಕಂಥವ್ರು. ಡಾಕ್ಟರ್ ಕಲ್ಲಿಪಟ್ಟಿ ರಾಮಸ್ವಾಮಿ ಪಳನಿಸ್ವಾಮಿ ಅವ್ರಿಗೂ ಕೂಡ ಕೊಟ್ಟಿದ್ದಾರೆ. ಇವರೊಬ್ಬರು ಎಮಿನಿಸ್ಟ್ ಗ್ಯಾಸ್ಟ್ರೋ ಎಂಟಿರಾಲಜಿಸ್ಟ್ ಆಗಿದ್ದಾರೆ. ಪಾಸ್ತುಮಸ್ ಅವಾರ್ಡ್ಗಳನ್ನು ಇಲ್ಲಿ ಕಾಣ್ಬೋದು. ಫಾರ್ಮರ್ PM ವಿಜಯ್ ಕುಮಾರ್ ಮಲ್ಹೋತ್ರಾ ಅವರಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಗುರು ಪಿಯೂಷ್ ಪಾಂಡೆ ಅವರಿಗೂ ಸಹ ಕೊಟ್ಟಿದ್ದಾರೆ. ಪೋಸ್ತಮಸ್ ಅವಾರ್ಡ್ ಅಂತಂದರೆ ಜನರಲಿ ಒಬ್ಬ ವ್ಯಕ್ತಿ ಸಾವು ಆದಮೇಲೆ ಈ ಒಂದು ಹಾನರ್ನ ಕೊಡ್ತಕ್ಕಂಥದ್ದು. ಇಲ್ಲಿ ಪದ್ಮ ಅವಾರ್ಡ್ಗಳು ಒಂದು ಹೈಯೆಸ್ಟ್ ಸಿವಿಲಿಯನ್ ಹಾನರ್ ಅಂತ ಅನಿಸ್ಕೊಳ್ತವೆ. ರಿಪಬ್ಲಿಕ್ ಡೇನ ಒಂದು ಈವಲ್ಲಿ ಜನರಲಿ ಆ್ಯನ್ಯುವಲ್ ಬೇಸಿಸ್ನ ಆಧಾರದ ಮೇಲೆ ಅನೌನ್ಸ್ ಮಾಡ್ತಾರೆ. ಪರ್ಪಸ್ ಏನಂತಂದರೆ ಒಂದು ಎಕ್ಸೆಪ್ಷನಲ್ ಅಚೀವ್ಮೆಂಟನ್ನು ರಿಕಗ್ನೈಸ್ ಮಾಡೋದ್ರ ಮುಖಾಂತರ ಪಬ್ಲಿಕ್ ಸರ್ವಿಸ್ಗೆ ಸಂಬಂಧಪಟ್ಟಂಥ ಒಂದು ಹಾನರ್ನ ಒದಗಿಸ್ತಾ ಇದ್ದಾರೆ. ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇರೆ ಬೇರೆ ರೀತಿಯಾದಂಥ ಒಂದು ಅಚೀವ್ಮೆಂಟನ್ನು ಅವರು ಮಾಡಿದ್ದಾರೆ. ಇದನ್ನು ಒಂದು ಅಪ್ರಿಸಿಯೇಷನ್ ಆಧಾರದ ಮೇಲೆ ಕೊಡ್ತಕ್ಕಂಥದ್ದು. ಇಲ್ಲಿ ಒಟ್ಟಾರೆಯಾಗಿ 3 ಕ್ಯಾಟಗರಿಯನ್ನು ಕಾಣ್ತೇವೆ: ಪದ್ಮವಿಭೂಷಣ್, ಪದ್ಮಭೂಷಣ್ ಹಾಗೂ ಪದ್ಮಶ್ರೀ. ಎಲ್ಲ ಫೀಲ್ಡನ್ನು ನಾವು ಕನ್ಸಿಡರ್ ಮಾಡೋದ್ರ ಮುಖಾಂತರ ಒಂದು ಎಕ್ಸೆಪ್ಷನಲ್ ಸರ್ವಿಸಸನ್ನು ಯಾರು ಮಾಡಿರ್ತಾರಲ್ಲ ಅವ್ರಿಗೋಸ್ಕರ ಒಂದು ಅವಾರ್ಡನ್ನು ಕೊಡ್ತಾರೆ. ಈ ಮೊದಲು ನಾವು ಏನು ಮಾಡ್ತಾ ಇದ್ವಿ, ಈ ಅವಾರ್ಡ್ಗಳನ್ನು ಒರಿಜಿನಲಿ ನಾವು ಕನ್ಸಿಡರ್ ಮಾಡ್ತಾ ಇದ್ವು ಪೆಹ್ಲಾ ವರ್ಗ ಅಂತ ಹೇಳ್ತಿದ್ವಿ, ದೂಸರಾ ವರ್ಗ ಆಗಿರ್ಬೋದು, ತೀಸರಾ ವರ್ಗ, ಈ ರೀತಿಯಾಗಿ 3 ಕ್ಲಾಸನ್ನು ಕನ್ಸಿಡರ್ ಮಾಡ್ತಾ ಇದ್ವಿ. ಈ ನೇಮ್ಗಳನ್ನು ರಿಪ್ಲೇಸ್ ಮಾಡಿದ್ದಾರೆ. ಪದ್ಮವಿಭೂಷಣ್, ಪದ್ಮಭೂಷಣ್ ಹಾಗೂ ಪದ್ಮಶ್ರೀ ಅಂತಕ್ಕಂಥ ನೇಮಿಂದ 1955ಇಂದ ರಿಪ್ಲೇಸ್ ಮಾಡಿರೋದನ್ನು ಕಾಣ್ಬೋದು. ಪ್ರೆಸಿಡೆನ್ಷಿಯಲ್ ನೋಟಿಫಿಕೇಶನ್ ಮೂಲಕ ರೀನೇಮನ್ನು ಮಾಡಿದ್ದಾರೆ. ಸರ್ಕಾರ 1954 ನಡಿಯಲ್ಲಿ ಸಿವಿಲಿಯನ್ ಹಾನರನ್ನು
ಕಾನ್ಸ್ಟಿಟ್ಯೂಟ್ ಮಾಡುತ್ತೆ. ಅದರಲ್ಲೂ ಭಾರತ ರತ್ನ ಆಗಿರ್ಬೋದು, ಪದ್ಮವಿಭೂಷಣ್ ಅವಾರ್ಡನ್ನು. ಸೊ ಒರಿಜಿನಲಿ ಅವಾರ್ಡ್ಗಳನ್ನು ಯಾವ ರೀತಿ ಕ್ಲಾಸಿಫೈ ಮಾಡ್ತಾ ಇದ್ವಿ ಅಂತ ಕಾಣ್ಬೋದು. ಈ ಒಂದು ಅವಾರ್ಡನ್ನು ಸಸ್ಪೆನ್ಷನ್ ಮಾಡಿರ್ತಕ್ಕಂಥ ಒಂದು ಡ್ಯೂರೇಷನ್ ಆಧಾರದ ಮೇಲೂ ಪ್ರಿಲಿಮ್ಸಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಆ್ಯನ್ಯುವಲ್ ಬೇಸಿಸ್ ಮೇಲೆ ಅವಾರ್ಡನ್ನು ಅನೌನ್ಸ್ ಮಾಡ್ತಾರೆ. 1978ಇಂದ 1979 ಹಾಗೂ 1993ಇಂದ 1997 ತನೂ ಈ ಒಂದು ಅವಾರ್ಡನ್ನು ಇಶ್ಯೂ ಮಾಡಿಲ್ಲ. ಅಂದರೆ ಟೆಂಪ್ರರಿ ಸಸ್ಪೆನ್ಷನ್ ಮಾಡಿರ್ತಕ್ಕಂಥ ಡ್ಯೂರೇಷನ್ 2 ಹಂತದಲ್ಲಿ ಮಾಡಿರ್ತಾರೆ. ಸರ್ಕಾರ ಚೇಂಜ್ ಆಗಿರ್ತಕ್ಕಂಥ ಹಂತದಲ್ಲಿ ಸಸ್ಪೆನ್ಷನನ್ನು ಮಾಡಿರ್ತಾರೆ. ಸೊ ನಾಮಿನೇಷನ್ ಪ್ರೊಸೆಸ್ ಅಂದರೆ ಜನರಲಿ ಒಂದು ಓಪನ್ ನಾಮಿನೇಷನ್ನ ಮಾಡ್ಬೋದು. ಕಾಮನ್ ಸಿಟಿಷನ್ಸ್ ಕೂಡ ನಾಮಿನೇಷನ್ ಸಬ್ಮಿಟ್ ಮಾಡಲಿಕ್ಕೆ ಅವಕಾಶವನ್ನು ಒದಗಿಸ್ತಾರೆ. ಸೆಲ್ಫ್ ನಾಮಿನೇಷನ್ ಕೂಡ ಇಲ್ಲಿ ಅಲವನ್ನು ಮಾಡ್ತಾರೆ. ಬಿಕಾಸ್ ಇದೊಂದು ಡೆಮೊಕ್ರಟೈಸ್ಡ್ ಪ್ರೊಸೆಸನ್ನು ರಿಫ್ಲೆಕ್ಟ್ ಮಾಡುತ್ತೆ. ಸೊ ಇಲ್ಲಿ ಒಂದು ಇವ್ಯಾಲ್ಯೂಯೇಷನ್ ಕಮಿಟಿ ಅಂತ ಇರುತ್ತೆ. ಸೊ ಈ ಕಮಿಟಿ ಏನು ಮಾಡುತ್ತೆ, ಪದ್ಮ ಅವಾರ್ಡ್ ರಿಲೇಟೆಡ್ ಇರುವಂತೆ ಒಂದು ಅನೌನ್ಸ್ಮೆಂಟನ್ನು ಮಾಡುತ್ತೆ. ಒಂದು ಪ್ರೈಮ್ ಮಿನಿಸ್ಟರ್ ಅವರ ನೇತೃತ್ವದಲ್ಲಿ ಆ್ಯನ್ಯುವಲ್ ಬೇಸಿಸ್ನ ಆಧಾರದ ಮೇಲೆ ಒಂದು ಕಮಿಟಿನ ಸೆಟಪ್ ಮಾಡ್ತಾರೆ. ಸೊ ಇಲ್ಲಿ ಯಾರು ಇರ್ತಾರೆ ಅಂದರೆ ಕ್ಯಾಬಿನೆಟ್ ಸೆಕ್ರೆಟರಿ ಅವರು ಇರ್ತಾರೆ. ಅದರ್ ಮೆಂಬರ್ಸ್ ಅಂತಂದರೆ ಯೂನಿಯನ್ ಹೋಮ್ ಸೆಕ್ರೆಟರಿ ಟು ದಿ ಪ್ರೆಸಿಡೆಂಟ್ ಆಗಿರ್ಬೋದು, 4 to 6 ಎಮಿನೆಂಟ್ ಪರ್ಸನಾಲಿಟೀಸ್ಗಳನ್ನು ಇದರಲ್ಲಿ ಇನ್ಕ್ಲೂಡ್ ಮಾಡಲಾಗುತ್ತೆ. ಫೈನಲ್ ಆಗಿ ಒಂದು ಕಮಿಟಿ ರೆಕಮೆಂಡೇಶನ್ ಆಧಾರದ ಮೇಲೆ ಅಪ್ರೂವಲನ್ನು ಕೊಡ್ತಕ್ಕಂಥವರು ಪ್ರೈಮ್ ಮಿನಿಸ್ಟರ್ ಅವರೇ ಆಗಿರ್ತಾರೆ. ಪ್ರೈಮ್ ಮಿನಿಸ್ಟರ್ ಆದಮೇಲೆ ಪ್ರೆಸಿಡೆಂಟ್ ಅವರ ಬಳಿ ಬರುತ್ತೆ. ಸೊ ಫೈನಲ್ ಆಗಿ ಒಂದು ಎಕ್ಸಿಕ್ಯೂಟಿವ್ ಕ್ಲಿಯರೆನ್ಸ್ನ ಮುಖಾಂತರ ಅನೌನ್ಸ್ ಮಾಡ್ತಾರೆ ಯಾರ್ಯಾರು ಎಲಿಜಿಬಲ್ ಆಗಿದ್ದಾರೆ, ಯಾರ್ಯಾರು ಅವಾರ್ಡನ್ನು ಪಡೆದುಕೊಂಡಿದ್ದಾರೆ ಅಂತ. ಸೊ ಇಲ್ಲಿ ಎಲಿಜಿಬಿಲಿಟಿ ರೂಲ್ಸ್ ಅಂತ ಬಂದಾಗ ಆಗಿರ್ತಕ್ಕಂಥ ಇನ್ಕ್ಲೂಷನನ್ನು ಕಾಣ್ತೇವೆ. ಎಲ್ಲರೂ ಕೂಡ ಎಲಿಜಿಬಲ್, ಯಾವುದೇ ಒಂದು ಧರ್ಮಕ್ಕೆ ಬಿಲಾಂಗ್ ಆಗಿದ್ದಾರೆ ಅಥವಾ ಒಂದು ಪ್ರೊಫೆಷನನ್ನು ಹೊಂದಿದ್ದಾರೆ, ಅವರ ವೃತ್ತಿ ಜೀವನ ಆಗಿರ್ಬೋದು, ಪೊಸಿಷನ್ ಆಗಿರ್ಬೋದು, ಜೆಂಡರ್ನ ಆಧಾರದ ಮೇಲೆ ಇಲ್ಲಿ ಕನ್ಸಿಡರ್ ಮಾಡೋದಿಲ್ಲ. ಇಲ್ಲಿ ಯೂನಿವರ್ಸಲ್ ಆಗಿರ್ತಕ್ಕಂಥ ಇನ್ಕ್ಲೂಷನನ್ನು ಕಾಣ್ತೇವೆ. ಸರ್ಕಾರಿ ಸರ್ವೆಂಟ್ಸ್ಗಳಿಗೆ ರಿಸ್ಟ್ರಿಕ್ಷನ್ಸನ್ನು ಕಾಣ್ಬೋದು. ಗೌರ್ಮೆಂಟ್ ಸರ್ವೆಂಟ್ಸ್ ಇರ್ತಾರೆ ಅಥವಾ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗಲ್ಲಿ ಎಂಪ್ಲಾಯ್ ಇರ್ತಾರಲ್ಲ, ಅವರು ಎಲಿಜಿಬಲ್ ಇರೋದಿಲ್ಲ. ಕೆಲವೊಂದಿಷ್ಟು ಎಕ್ಸೆಪ್ಷನ್ಸ್ ಅಂತಂದರೆ ಇವಾಗ ಡಾಕ್ಟರ್ಸ್ ಆಗಿರ್ಬೋದು, ಸೈಂಟಿಸ್ಟ್ಗಳಾಗಿರ್ಬೋದು, ಇವರು ಎಲಿಜಿಬಲ್ ಇರ್ತಾರೆ. ಬಿಕಾಸ್ ರಿಸರ್ಚ್ನ ಆಧಾರದ ಮೇಲೆ, ಇನೋವೇಷನ್ ಆಧಾರದ ಮೇಲೆ ಅವರು ಪಬ್ಲಿಕ್ಗೆ ಯಾವ ರೀತಿ ಅಂತ ಕಾಂಟ್ರಿಬ್ಯೂಷನ್ ಮಾಡ್ತಾರೆ ಅದರ ಆಧಾರದ ಮೇಲೆ ಕನ್ಸಿಡರ್ ಮಾಡ್ಬೋದು. ಸೊ ಇಲ್ಲಿ ಒಂದು ವರ್ಷದಲ್ಲಿ ಎಷ್ಟು ಮಟ್ಟಿಗೆ ನಾವು ಅವಾರ್ಡನ್ನು ಕೊಡಬಹುದು ಅಂತಂದರೆ ಮ್ಯಾಕ್ಸಿಮಮ್ 120 ಅವಾರ್ಡನ್ನು ಕೊಡ್ಬೋದು. ಇದರಲ್ಲಿ ಪೋಸ್ಟ್ಮಸ್ ಅವಾರ್ಡ್ಸನ್ನು ಇನ್ಕ್ಲೂಡ್ ಮಾಡ್ಕೊಂಡಿರೋದಿಲ್ಲ, NRI ಅವಾರ್ಡಿಯನ್ನು ಇನ್ಕ್ಲೂಡ್ ಮಾಡ್ಕೊಂಡಿರೋದಿಲ್ಲ, OCI ಅವಾರ್ಡಿ ಆಗಿರ್ಬೋದು, ಫಾರಿನರ್ಸ್ಗಳನ್ನು ಇನ್ಕ್ಲೂಡ್ ಮಾಡ್ಕೊಂಡಿರೋದಿಲ್ಲ. ಆ್ಯಂಡ್ 5 year ರೂಲ್ ಇಂಪಾರ್ಟೆಂಟ್. ಇವಾಗ ಒಬ್ಬ ವ್ಯಕ್ತಿಗೆ ಏನಾದರೂ ಪದ್ಮಶ್ರೀ ಅವಾರ್ಡನ್ನು ಕೊಟ್ಟಿದ್ರೆ ಇವರು ಹೆಚ್ಚಿನ ಪ್ರಮಾಣದ ಅಥವಾ ಹೈಯರ್ ಆರ್ಡರ್ನ ರಿಸೀವ್ ಮಾಡಬೇಕು ಅಂತಂದರೆ ಮಿನಿಮಮ್ 5 years ಗ್ಯಾಪ್ ಇರಬೇಕು. ಒಂದು ಕ್ಯಾಟಗರಿಯಲ್ಲಿ ಅವರು ಅವಾರ್ಡನ್ನು ರಿಸೀವ್ ಮಾಡಿದ್ದೇ ಆದರೆ ಇನ್ನೊಂದು ಕ್ಯಾಟಗರಿನಲ್ಲಿ ಅವರು ಎಲಿಜಿಬಲ್ ಇದ್ದರೆ ಅವರು ಪಡೆದುಕೊಳ್ಬೇಕು ಆ ಒಂದು ಅವಾರ್ಡನ್ನು ಅಂತಂದರೆ 5 years ಮಿನಿಮಮ್ ಗ್ಯಾಪ್ ಇರಬೇಕು. ಇಮಿಡಿಯೇಟಾಗಿ ಬೇರೆ ಒಂದು ಅವಾರ್ಡನ್ನು ಅವರು ತೆಗೆದುಕೊಳ್ಳುವಂತಿಲ್ಲ. ಸೊ ಎಕ್ಸೆಪ್ಷನಲ್ ಕೇಸಸ್ನಲ್ಲಿ ಕಮಿಟಿ ರಿಲ್ಯಾಕ್ಸೇಷನ್ ಕೂಡ ಮಾಡ್ಬೋದು. ಆದರೂ ಕೂಡ ಈ ಒಂದು ರೂಲ್ ಇದೆ, 5 year ಗ್ಯಾಪ್ ಇರಬೇಕು ಅನ್ನುವಂಥದ್ದು. ಸೊ ಪ್ರಿಲಿಮ್ಸಲ್ಲಿ ಇದ್ರ ಬಗ್ಗೆ ಪ್ರಶ್ನೆನ ಕೇಳಿದ್ದಾರೆ. ಸಂವಿಧಾನಾತ್ಮಕವಾಗಿ ಅತಿ ಅವಶ್ಯಕವಾಗಿ ನೋಡುವಂಥದ್ದಾದರೆ ಆರ್ಟಿಕಲ್ 18 ತುಂಬ ಇಂಪಾರ್ಟೆಂಟ್. ಸೊ ಆರ್ಟಿಕಲ್ 18 ಅಡಿಯಲ್ಲಿ ಪದ್ಮ ಅವಾರ್ಡ್ಸ್ಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಇವು ಯಾವುದೇ ರೀತಿಯಾಗಿ ಟೈಟಲ್ಗಳು ಅಲ್ಲ, ಪ್ರಿಫಿಕ್ಸ್ ಹಾಗೂ ಸಫಿಕ್ಸ್ ಆಗಿ ನಾವು ಯಾವುದೇ ರೀತಿಯಾಗಿ ಯೂಸ್ ಮಾಡೋದಿಲ್ಲ ಅಲ್ವಾ. ಫಾರ್ ಎಕ್ಸಾಂಪಲ್ ಪದ್ಮಶ್ರೀ ಅಥವಾ ಪದ್ಮಭೂಷಣ್ ಅಂತ ಮೆನ್ಷನ್ ಮಾಡಿ ಅದರ ಮುಂದೆ ವ್ಯಕ್ತಿಯ ನೇಮನ್ನು ಮೆನ್ಷನ್ ಮಾಡಿದ್ದೆ ಆದರೆ ಅದು ಆಫಿಷಿಯಲಿ ಇಂಪ್ರಾಪರ್ ಆಗುತ್ತೆ ಅಲ್ವಾ. ಕಮರ್ಷಿಯಲ್ ಅಥವಾ ಪಬ್ಲಿಕ್ ಲೆವೆಲಲ್ಲಿ ಒಂದು ಮಿಸ್ಯೂಸ್ ಮಾಡಬಾರ್ದು ಈ ಒಂದು ಹಾನರನ್ನು ಅನ್ನುವಂತಹ ನಿಟ್ಟಿನಲ್ಲಿ ಅವಾರ್ಡ್ಸ್ಗಳನ್ನು ಒದಗಿಸ್ತಕ್ಕಂಥದ್ದು ಆರ್ಟಿಕಲ್ 18 ವೈಲೇಟ್ ಮಾಡುತ್ತೆ ಅಂತ ಕೆಲವೊಂದಿಷ್ಟು ಜನರು ಆರ್ಗ್ಯೂ ಮಾಡ್ತಾರೆ. ಆದರೂ ಕೂಡ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ಕ್ಲಾರಿಫಿಕೇಶನ್ ಇವುಗಳನ್ನು ನಾವು ಅವಾರ್ಡ್ ಅಂತ ಕನ್ಸಿಡರ್ ಮಾಡೋದಲ್ಲ, ಇವು ಯಾವುದೇ ರೀತಿಯಾಗಿ ಹೆರಿಡಿಟರಿ ಟೈಟಲ್ಸ್ಗಳಲ್ಲ, ಇವುಗಳು ಹಾನರ್ಸ್ಗಳಾಗಿದ್ದಾವೆ ಅಂತ ಸಂವಿಧಾನಾತ್ಮಕವಾಗಿ ವ್ಯಾಲಿಡ್ ಇದೆ ಅಂತ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ. ಜನರಲಿ ಅವಾರ್ಡನ್ನು ರಿಸೀವ್ ಮಾಡಿರ್ತಕ್ಕಂಥ ವ್ಯಕ್ತಿ ಒಂದು ಫೀಲ್ಡಲ್ಲಿ ಸಾಕಷ್ಟು ಅಚೀವ್ಮೆಂಟನ್ನು ಮಾಡಿರ್ತಾರೆ, ಕಾಂಟ್ರಿಬ್ಯೂಷನನ್ನು ಮಾಡಿರ್ತಾರೆ. ಆರ್ಟ್ ಆಗಿರ್ಬೋದು, ಲಿಟ್ರೇಚರ್ ಆಗಿರ್ಬೋದು, ಎಜುಕೇಷನ್ ಅಂದ್ಕೊಳ್ಳಿ, ಸೈನ್ಸ್ ಅಂದ್ಕೊಳ್ಳಿ, ಸ್ಪೋರ್ಟ್ಸ್, ಮೆಡಿಸನ್, ಸೋಷಿಯಲ್ ವರ್ಕ್, ಪಬ್ಲಿಕ್ ಅಫೇರ್, ಈ ರೀತಿಯಾಗಿ ಹಲವಾರು ಸೆಕ್ಟರ್ ನಡೆಯಲ್ಲಿ ಕಾಂಟ್ರಿಬ್ಯೂಷನ್ ಮಾಡಿರ್ತಾರೆ. ಇಲ್ಲಿ ನಿಮಗೊಂದು ಸಿಂಪಲ್ ಪ್ರಶ್ನೆ ಅಂತಂದರೆ ಭಾರತ ರತ್ನ ಹಾಗೂ ಪದ್ಮ ಅವಾರ್ಡ್ಗೆ ಇರ್ತಕ್ಕಂಥ ಬೇಸಿಕ್ ಡಿಫರೆನ್ಸ್ ಯಾವ ರೀತಿಯಾಗಿದೆ. ಭಾರತ ರತ್ನನೂ ಸಹ ಅನೌನ್ಸ್ ಮಾಡ್ತಾರಲ್ವಾ, ಪದ್ಮ ಅವಾರ್ಡ್ ಇವಾಗ ನಾವು ನೋಡ್ತಾ ಇರುವಂಥದ್ದು. ಪದ್ಮ ಅವಾರ್ಡ್ ಹಾಗೂ ಭಾರತ ರತ್ನಕ್ಕೆ ಇರುವಂತಹ ಬೇಸಿಕ್ ಡಿಫರೆನ್ಸ್ ಏನಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನ ಆರ್ಟಿಕಲ್ಗೆ ಶಿಫ್ಟ್ ಆಗೋದಾದರೆ ಫಿನಾನ್ಸ್ ಕಮಿಷನ್ ಟ್ರಾನ್ಸ್ಫರ್ಸ್ ಆ್ಯಂಡ್ ಇಕ್ವಿಟಿ ಇಶ್ಯೂ. ಈ ಒಂದು ಆರ್ಟಿಕಲ್ ನಮಗೆ GS ಪೇಪರ್ 2 ನಡಿಯಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಸೆಂಟರ್ ಸ್ಟೇಟ್ ರಿಲೇಷನ್ ಆಧಾರದ ಮೇಲೆ ಫಿಸ್ಕಲ್ ಫೆಡರಲಿಸಮ್, ಫಿನಾನ್ಸ್ ಕಮಿಷನ್ಗೆ ಸಂಬಂಧಪಟ್ಟಂತೆ GS ಪೇಪರ್ 3ನಲ್ಲಿ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ನ ಆಧಾರದ ಮೇಲೆ ಈ ಒಂದು ಇಶ್ಯೂನ ಕನೆಕ್ಟ್ ಮಾಡ್ಬೋದು. ಫಿನಾನ್ಸ್ ಕಮಿಷನ್ ಆಫ್ ಇಂಡಿಯಾ ಇದೊಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಿದೆ. ಇದು ಏನು ಮಾಡುತ್ತೆ, ಸೆಂಟ್ರಲ್ ಗೌರ್ಮೆಂಟಲ್ಲಿ ಬರ್ತಾ ಇರುವಂಥ ಒಂದು ಟ್ಯಾಕ್ಸ್ ರೆವಿನ್ಯೂವನ್ನು ಸ್ಟೇಟ್ ಒಂದಿಗೆ ಯಾವ ರೀತಿಯಾಗಿ ಶೇರ್ ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಹಾಗೂ ಒಂದು ರೆಕಮೆಂಡೇಷನನ್ನು ಸಹ ಮಾಡುತ್ತೆ. ಸೆಂಟ್ರಲ್ ಗೌರ್ಮೆಂಟ್ಗೆ ಒಂದು ರೆಕಮೆಂಡೇಷನ್ ಮಾಡುತ್ತೆ, ಎಷ್ಟು ಮಟ್ಟಿಗೆ ನೀವು ಟ್ಯಾಕ್ಸಲ್ಲಿ ಬಂದಿರತಕ್ಕಂಥ ಒಂದು ಆದಾಯವನ್ನು ಸ್ಟೇಟ್ ಗೌರ್ಮೆಂಟ್ಗಳಿಗೆ ಶೇರ್ ಮಾಡಬೇಕು ಅಂತ. ಡಿಸ್ಟ್ರಿಬ್ಯೂಷನ್ ಅಡಿಯಲ್ಲಿ ವರ್ಟಿಕಲ್ ಡಿಸ್ಟ್ರಿಬ್ಯೂಷನ್ ಹಾಗೂ ಹಾರಿಜಾಂಟಲ್ ಡಿಸ್ಟ್ರಿಬ್ಯೂಷನ್ ಅಂತ ಕಾಣ್ತೇವೆ. ವರ್ಟಿಕಲ್ ಡಿಸ್ಟ್ರಿಬ್ಯೂಷನ್ ಅಂತಂದರೆ
ಸೆಂಟರ್ಗೆ ಬರ್ತಾ ಇರುವಂಥ ಒಂದು ಟ್ಯಾಕ್ಸ್ ರೆವಿನ್ಯೂವನ್ನು ಸ್ಟೇಟ್ಗೆ ಎಷ್ಟು ಮಟ್ಟಿಗೆ ಕೊಡಬೇಕು, ಎಷ್ಟು ಪರ್ಸೆಂಟೇಜ್ ಕೊಡಬೇಕು ಅನ್ನೋದನ್ನು ವರ್ಟಿಕಲ್ ಡಿಸ್ಟ್ರಿಬ್ಯೂಷನ್ ಅಂತ ಕೇಳ್ತೇವೆ. ಸೆಂಟರ್ ಟು ಸ್ಟೇಟ್ಗೆ ಹೋಗ್ತಕ್ಕಂಥದ್ದನ್ನು ಸ್ಟೇಟ್ಗಳ ಮಧ್ಯೆ ಯಾವ ರೀತಿಯಾಗಿ ಈ ಒಂದು ಪರ್ಸೆಂಟೇಜನ್ನ ನಾವು ಮತ್ತೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅನ್ನೋದನ್ನು ಹಾರಿಜಾಂಟಲ್ ಲೆವೆಲಲ್ಲಿ ಕಾಣ್ತೇವೆ. ವರ್ಟಿಕಲ್ ಡಿಸ್ಟ್ರಿಬ್ಯೂಷನ್ ಅಡಿಯಲ್ಲಿ ಆಗಿರ್ಬೋದು, ಹಾರಿಜಾಂಟಲ್ ಡಿಸ್ಟ್ರಿಬ್ಯೂಷನ್ ಅಡಿಯಲ್ಲಿ ಒಂದು ಫಿಸ್ಕಲ್ ಇಂಬ್ಯಾಲೆನ್ಸ್ ಆಗಿದೆ ಅನ್ನೋದ್ರ ಬಗ್ಗೆ ಆಥರ್ ಅವರು ಇಲ್ಲಿ ಅಡ್ರೆಸ್ ಮಾಡ್ತಾ ಇದ್ದಾರೆ. ಸೊ ಆ್ಯಸ್ ಪರ್ ದಿ ಆರ್ಟಿಕಲ್ 280 ಫಿನಾನ್ಸ್ ಕಮಿಷನನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಲಾಗುತ್ತೆ. ಪ್ರೆಸಿಡೆಂಟ್ ಅವರು ಪ್ರತಿ 5 ವರ್ಷಕ್ಕೊಮ್ಮೆ ಅಪಾಯಿಂಟ್ ಮಾಡ್ತಾರೆ ಫಿನಾನ್ಸ್ ಕಮಿಷನನ್ನು. ಇದರ ಒಂದು ಮೇನ್ ಕಾರ್ಯ ಯಾವ ರೀತಿಯಾಗಿರುತ್ತೆ, ಟ್ಯಾಕ್ಸ್ ಡಿಸ್ಟ್ರಿಬ್ಯೂಷನ್ಗೆ ಸಂಬಂಧಪಟ್ಟಂತೆ ಸೆಂಟರ್ ಟ್ಯಾಕ್ಸ್ ರೆವಿನ್ಯೂಯಿಂದ ಎಷ್ಟು ಮಟ್ಟಿಗೆ ಸ್ಟೇಟ್ಗೆ ಶೇರನ್ನು ಕೊಡಬೇಕು ಅನ್ನುವಂಥ ರೆಕಮೆಂಡೇಷನ್ ಆ್ಯಂಡ್ ಗ್ರ್ಯಾಂಟ್ಸ್ ಇನ್ ಏಡ್ಗೂ ಸಂಬಂಧಪಟ್ಟಂತೆಯೂ ಸಹ ರೆಕಮೆಂಡೇಷನನ್ನು ಕೊಡುತ್ತೆ. ಯಾವ ರೀತಿಯಾಗಿ ಫಿನಾನ್ಷಿಯಲ್ ಅಸಿಸ್ಟೆನ್ಸನ್ನು ಸ್ಟೇಟ್ಗಳಿಗೆ ಕೊಡಬೇಕು ಅಂತ, ಫಿಸಿಕಲ್ ಸ್ಟೆಬಿಲಿಟಿಗೆ ಸಂಬಂಧಪಟ್ಟಂತೆಯೂ ಸಹ ರೆಕಮೆಂಡೇಷನ್ಸನ್ನು ಮಾಡುತ್ತೆ. ಯಾವ ರೀತಿಯಾಗಿ ಸೆಂಟರ್ ಹಾಗೂ ಸ್ಟೇಟ್ಗಳ ಮಧ್ಯೆ ಒಂದು ಫಿಸಿಕಲ್ ರಿಲೇಷನ್ನ ಇಂಪ್ರೂವ್ ಮಾಡಬೇಕು ಅಂತ. ವರ್ಟಿಕಲ್ ಹಾಗೂ ಹಾರಿಜಾಂಟಲ್ ಡಿಸ್ಟ್ರಿಬ್ಯೂಷನ್ ನಡಿನಲ್ಲಿ ಒಂದು ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗಿದೆ ಅಂತ. ಬಿಕಾಸ್ ರೆವೆನ್ಯೂ ಕಲೆಕ್ಷನ್ ಪವರು ಸೆಂಟರಲ್ಲಿ ಹೆಚ್ಚಿರೋದನ್ನು ಕಾಣ್ತೇವೆ. ಆದರೂ ಕೂಡ ಎಕ್ಸ್ಪೆಂಡಿಚರ್ ರೆಸ್ಪಾನ್ಸಿಬಿಲಿಟಿ ಅಂತ ಬಂದಾಗ ಸ್ಟೇಟ್ಗಳ ಮೇಲೆ ಜಾಸ್ತಿ ಇರುತ್ತೆ. ಯಾಕೆಂದರೆ ಹೆಲ್ತ್ ಅಂತ ಬಂದಾಗ, ಎಜುಕೇಷನ್ ಅಂತ ಬಂದಾಗ, ಅಗ್ರಿಕಲ್ಚರ್ ಆಗಿರ್ಬೋದು, ಲೋಕಲ್ ಗವರ್ನೆನ್ಸ್ಗೆ ಸಂಬಂಧಪಟ್ಟಂತೆ ಸ್ಟೇಟ್ ಗೌರ್ಮೆಂಟೇ ಎಕ್ಸ್ಪೆಂಡಿಚರ್ನ ಮಾಡಬೇಕಾಗಿದೆ. ಇವಾಗ ಹಾರಿಜಾಂಟಲ್ ಲೆವೆಲಲ್ಲಿ ಒಂದು ಫಿಸ್ಕಲ್ ಇಂಬ್ಯಾಲೆನ್ಸನ್ನು ಕಾಣ್ತಾ ಇದ್ದಾವಲ್ಲ, ಕೆಲವೊಂದಿಷ್ಟು ಸ್ಟೇಟ್ಸ್ಗಳು ಆರ್ಥಿಕವಾಗಿ ಮುಂದುವರೆದಿವೆ, ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸನ್ನು ಮಾಡ್ತಾ ಇದ್ದಾವೆ, ಟ್ಯಾಕ್ಸ್ ರೆವೆನ್ಯೂಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಪ್ರಮಾಣದ ಕಾಂಟ್ರಿಬ್ಯೂಷನ್ನ ಮಾಡ್ತಾ ಇದ್ದಾವೆ. ಆದರೂ ಕೂಡ ಇಲ್ಲಿ ಪಾಪ್ಯುಲೇಷನ್ ಆಧಾರದ ಮೇಲೆ ಆಗಿರ್ಬೋದು ಅಥವಾ ಈ ಒಂದು ಏರಿಯಾ ಡೆವಲಪ್ ಇದೆ, ಪರ್ ಕ್ಯಾಪಿಟಾ ಇನ್ಕಮ್ನ ಒಂದು ಡಿಸ್ಟೆನ್ಸ್ನ ಆಧಾರದ ಮೇಲೆ ಇರ್ಬೋದು. ಇವೆಲ್ಲವನ್ನು ಕನ್ಸಿಡರ್ ಮಾಡಿದಾಗ ಸೆಂಟರಿಂದ ಬರ್ತಕ್ಕಂಥ ಶೇರು ತುಂಬ ಕಡಿಮೆ ಇರುತ್ತೆ. ಹೆಚ್ಚಿನ ಪ್ರಮಾಣದ ಕಾಂಟ್ರಿಬ್ಯೂಷನನ್ನು ಸೌತ್ ಸ್ಟೇಟ್ಸ್ಗಳು ಮಾಡ್ತಾ ಇದ್ದಾವೆ. ಎಕ್ಸಾಂಪಲ್ ಮಹಾರಾಷ್ಟ್ರ ಅಂತ ತೆಗೆದುಕೊಳ್ಳಿ, ಎಕನಾಮಿಕಲಿ ತುಂಬ ಸ್ಟ್ರಾಂಗ್ ಇದೆ. ಬಿಹಾರ್ ಅಂತ ತೆಗೆದುಕೊಂಡಾಗ ಫಿನಾನ್ಷಿಯಲಿ ವೀಕ್ ಇದ್ದಾರೆ, ಆದರೆ ಅವರು ಸರಿಯಾದಂಥ ಒಂದು ಅಲೋಕೇಶನ್ಸನ್ನು ರಿಸೀವ್ ಮಾಡ್ತಾ ಇದ್ದಾರೆ. ಎಕ್ಸ್ಟ್ರಾ ಸಪೋರ್ಟನ್ನು ಆ ಒಂದು ಸ್ಟೇಟ್ಗಳಿಗೆ ಕೊಡ್ತಾ ಇದ್ದಾರೆ ಅಂತ ಕಾಣ್ಬೋದು. ಸೊ ಇದೊಂದು ಇಂಬ್ಯಾಲೆನ್ಸನ್ನು ಕ್ರಿಯೇಟ್ ಮಾಡಿದೆ. 16th ಫಿನಾನ್ಸ್ ರೆಕಮೆಂಡೇಷನ್ ಮಾಡಿರ್ತಕ್ಕಂಥದ್ದು ವರ್ಟಿಕಲ್ ಡೆವಲ್ಯೂಷನ್ ನಡಿನಲ್ಲಿ 41% ಸ್ಟೇಟ್ಸ್ಗಳಿಗೆ ಕೊಡಬೇಕು ಅಂತ. ಇನ್ನೊಂದು ಕನ್ಸರ್ನ್ ಏನಂತಂದರೆ, ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಇದೆಯಲ್ಲ, ಇದಕ್ಕೆ ಬರ್ತಾ ಇರುವಂಥ ಒಂದು ಆದಾಯವನ್ನು ನಾವು ತೆಗೆದುಕೊಂಡಾಗ ಒಂದೆಡೆ ಟ್ಯಾಕ್ಸ್ ರೆವೆನ್ಯೂ ಬರುತ್ತೆ. ಅದರಲ್ಲೂ GST ಇಂಪ್ಲಿಮೆಂಟ್ ಆದಮೇಲೆ ಸ್ಟೇಟ್ಗಳು ಸಾಕಷ್ಟು ಇಂಡೈರೆಕ್ಟ್ ಟ್ಯಾಕ್ಸನ್ನು ಗಿವ್ ಅಪ್ ಮಾಡಿಬಿಟ್ಟಿದೆ. ಹಾಗಾಗಿ ಸೆಂಟ್ರಲ್ ಹೆಚ್ಚಿನ ಪ್ರಮಾಣದ ಕಲೆಕ್ಷನ್ಸನ್ನು ಮಾಡುತ್ತೆ. ಇನ್ನೊಂದೆಡೆ ಸೆಂಟ್ರಲ್ ಗೌರ್ಮೆಂಟ್ ಸೆಸಸ್ ಹಾಗೂ ಸರ್ಚಾರ್ಜಸನ್ನು ವೆಚ್ಚುತ್ತೆ. ಈ ಒಂದು ಸೆಸ್ಸಸ್ ಹಾಗೂ ಸರ್ಚಾರ್ಜಸ್ಗಳು ಡಿವಿಸಿಬಲ್ ಪೂಲ್ನ ಭಾಗ ಆಗಿರೋದಿಲ್ಲ. ಹಾಗಾಗಿ ಸ್ಟೇಟ್ಗಳಿಗೆ ಯಾವುದೇ ರೀತಿಯಾಗಿ ಬೆನಿಫಿಟ್ ಇಲ್ಲಿ ಸಿಗೋದಿಲ್ಲ. ಒಟ್ಟಾರೆಯಾಗಿ ಟ್ಯಾಕ್ಸ್ನ ರೆವೆನ್ಯೂ ಅಂತ ನೋಡಿದಾಗ 15% ಸೆಸ್ಸಸ್ ಹಾಗೂ ಸರ್ಚಾರ್ಜಸ್ ಇನ್ಕ್ಲೂಡ್ ಆಗ್ತಾ ಇರೋದ್ರಿಂದ ಡಿವಿಸಿಬಲ್ ಪೂಲ್ಗೆ ಇವು ಇನ್ಕ್ಲೂಡ್ ಆಗೋದಿಲ್ಲ. ಹಾಗಾಗಿ ಸ್ಟೇಟ್ಗೆ ಬರ್ತಾ ಇರುವಂಥ ಒಂದು ಶೇರು ತುಂಬ ಕಡಿಮೆ ಆಗುತ್ತೆ. ಇನ್ನು ಟ್ಯಾಕ್ಸನ್ನು ಹೊರತುಪಡಿಸಿ ಸೆಂಟ್ರಲ್ ಗೌರ್ಮೆಂಟ್ಗೆ ಬರ್ತಾ ಇರ್ತಕ್ಕಂಥ ಒಂದು ಆದಾಯವನ್ನು ನೋಡಿದಾಗ ನಾನ್ ಟ್ಯಾಕ್ಸ್ ರೆವಿನ್ಯೂ ಅಂತ ಹೇಳ್ಬೋದು. ಇದು ಸೆಂಟ್ರಲ್ ಗೌರ್ಮೆಂಟ್ಗೆ ಒಂದು ಅಡ್ವಾಂಟೇಜನ್ನು ತೆಗೆದುಕೊಂಡು ಬರುತ್ತೆ. ಫಾರ್ ಎಕ್ಸಾಂಪಲ್, ನ್ಯಾಚುರಲ್ ರಿಸೋರ್ಸ್ನ ಮುಖಾಂತರ ಆಗಿರ್ಬೋದು, ಅಸೆಟ್ ಮಾನಿಟೈಸೇಷನ್ ಮುಖಾಂತರ ಆಗಿರ್ಬೋದು, RBI ಯಲ್ಲಿರ್ತಕ್ಕಂಥ ಒಂದು ಸರ್ಪ್ಲಸ್ ಮನಿಯನ್ನು ಸಹ ಸೆಂಟ್ರಲ್ ಗೌರ್ಮೆಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಹಾಗಾಗಿ ಸೆಂಟ್ರಲ್ ಗೌರ್ಮೆಂಟ್ಗೆ ಒಂದು ಸರಿಯಾದಂಥ ಫಂಡ್ ಇರುತ್ತೆ, ಸ್ಟೇಟ್ಗಳಿಗೆ ಸರಿಯಾದಂಥ ಒಂದು ಫಂಡ್ ಅಲೋಕೇಶನ್ಸನ್ನು ಮಾಡೋದು ಅತಿ ಅವಶ್ಯಕ ಅಂತ. ಅದರಲ್ಲೂ ಈ ಮೊದಲು ಸ್ಟೇಟ್ಸ್ಗಳಿಗೆ ಕೋವಿಡ್ನ ಸಂದರ್ಭದಲ್ಲಿ, ಪ್ಯಾಂಡಮಿಕ್ನ ಸಿಚುವೇಶನ್ ಅಡಿಯಲ್ಲಿ ಹೆಲ್ತ್ ಎಕ್ಸ್ಪೆಂಡಿಚರ್ ಹೆಚ್ಚು ಮಾಡಿರೋದನ್ನು ಕಾಣ್ತಾ ಇದ್ದಾವೆ. ಆ್ಯಂಡ್ GST ರಿಫಾರ್ಮ್ಸ್ ಆದಮೇಲಿಂದನೂ ಕೂಡ ಸ್ಟೇಟ್ ಗೌರ್ಮೆಂಟ್ಗೆ ಬರ್ತಾ ಇರ್ತಕ್ಕಂಥ ಒಂದು ಟ್ಯಾಕ್ಸ್ ರೆವಿನ್ಯೂ ಕಡಿಮೆ ಆಗ್ತಾ ಬರೋದನ್ನು ಕಾಣ್ಬೋದು. ಆ್ಯಂಡ್ ಅಗೇನ್ GST ರ್ಯಾಷನಲೈಸೇಷನನ್ನು ರೀಸೆಂಟಾಗಿ ಮಾಡಿದ್ದಾರೆ. 4 ರೇಟ್ಸ್ ಇತ್ತಲ್ಲ, ಇದರಲ್ಲಿರುವಂಥ ಒಂದು ಸ್ಲ್ಯಾಬ್ಸ್ಗಳನ್ನು ತೆಗೆದುಹಾಕಿ 2 ಪ್ರಿನ್ಸಿಪಲ್ ರೇಟ್ಸ್ಗಳನ್ನು ಜಾರಿಗೆ ತೆಗೆದುಕೊಂಡು ಬಂದಿದ್ದಾರೆ. ಪ್ರಸ್ತುತವಾಗಿ 5% ಇದೆ ಹಾಗೂ 18% ಮಾತ್ರ ಇರೋದನ್ನು ಕಾಣ್ತಾ ಇದ್ದೇವೆ. ಇನ್ನು ಪಬ್ಲಿಕ್ ಡೆಟ್ ಕೂಡ ಹೆಚ್ಚಾಗ್ತಾ ಇರೋದನ್ನು ಕಾಣ್ಬೋದು. ಅದರಲ್ಲೂ ಸ್ಟೇಟಲ್ಲಿ ನಾವು ನೋಡೋದಾದರೆ ಸ್ಟೇಟು ತನ್ನ ಒಂದು ಫಿಸಿಕಲ್ ನೀಡನ್ನು ಫುಲ್ಫಿಲ್ ಮಾಡ್ತಕ್ಕಂಥ ಹಂತದಲ್ಲಿ ಹೆಚ್ಚಿನ ಪ್ರಮಾಣದ ಒಂದು ಬಾರೋವನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಸ್ಟೇಟ್ ಗೌರ್ಮೆಂಟ್ಗಳು ಡೆಟ್ಟಲ್ಲಿ ಹೋಗ್ತಾ ಇರೋದನ್ನು ಕಾಣ್ತಾ ಇದ್ದಾವೆ. ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ನೋಡಿದಾಗ ಇವಾಗ ಮೊದಲು ಇರುವಂತಹ ಸೆಂಟ್ರಲ್ ಸೆಕ್ಟರ್ ಸ್ಕೀಮನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡ್ತಾ ಇದೆ ಅಂತಂದರೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿ ಕನ್ವರ್ಟ್ ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್, ಇವಾಗ MG ನರೇಗಾ ಪ್ರೋಗ್ರಾಮ್ ಅಂತಲೇ ನೋಡಿದ್ವಿ. ಮೊದಲು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಇತ್ತು. ಇದಾದ ನಂತರ ಇವಾಗ ರೋಜ್ಗಾರ್ ಯೋಜನೆ ಅಂತ ಏನು ಕನ್ವರ್ಟ್ ಮಾಡಿದಾರಲ್ಲ, ಅದರ ಅಡಿನಲ್ಲಿ ಸ್ಪಾನ್ಸರ್ಡ್ ಕಂಡೀಷನನ್ನು ಕಾಣ್ತಾ ಇದ್ದೇವೆ. ಸೊ ಇಲ್ಲಿ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮನ್ನು ನೋಡಿದಾಗ ಡಾಮಿನೆನ್ಸ್ ಯಾವ ರೀತಿಯಾಗಿರುತ್ತೆ ಅಂದರೆ ಸೆಂಟ್ರದ್ ಇರುತ್ತೆ, ಆದರೂ ಕೂಡ ಸ್ಟೇಟ್ಗೆ ಒಂದು ಅಟಾನಮಿ ತುಂಬ ನ್ಯಾರೋ ಇರೋದನ್ನು ಕಾಣ್ತಾ ಇದ್ದೇವೆ.
ರೀಸ್ಟ್ರಕ್ಚರಿಂಗ್ ಮಾಡೋದ್ರಿಂದ ಸ್ಟೇಟ್ಗಳು ಕೂಡ ಹೆಚ್ಚಿನ ಪ್ರಮಾಣದ ಅಲೋಕೇಶನ್ಸನ್ನು ಮಾಡಬೇಕಾಗಿದೆ. MG ನರೇಗಾದ ಎಕ್ಸಾಂಪಲ್ ತೆಗೆದುಕೊಂಡ್ರೆ ಈ ಮೊದಲು 100% ಅಷ್ಟು ಸೆಂಟ್ರ್ ಕೊಡ್ತಾ ಇತ್ತು. ಇವಾಗ ಹೊಸದಾಗಿರುವಂಥ ಸ್ಟ್ರಕ್ಚರ್ ನಡೆಯಲ್ಲಿ 40% ಅಷ್ಟು ಸ್ಟೇಟ್ಗಳು ವಿಧಿಸಬೇಕಾಗಿರ್ತಕ್ಕಂಥ ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದಾವೆ. ಸೊ ಹಾಗಾಗಿ ಸ್ಟೇಟ್ ಗೌರ್ಮೆಂಟ್ಗಳು ಏನು ಮಾಡ್ತಾ ಇದೆ ಅಂದರೆ ಒಂದು ವರ್ಟಿಕಲ್ ಡೆವಲ್ಯೂಷನ್ ಅಂತ ಬಂದಾಗ 50% ಅಷ್ಟು ನಮಗೆ ಅಲೋಕೇಶನ್ಸನ್ನು ಮಾಡಿ ಅಂತ ಡಿಮ್ಯಾಂಡ್ ಮಾಡ್ತಾ ಇದೆ. ಸೆಂಟ್ರಿಗೆ ಬರ್ತಾ ಇರುವಂಥ ಒಂದು ಟ್ಯಾಕ್ಸನ್ನು ನೋಡಿದಾಗ ಈ ಒಂದು ಟ್ಯಾಕ್ಸ್ ರೆವೆನ್ಯೂಯಿಂದ ಸ್ಟೇಟ್ ಗೌರ್ಮೆಂಟ್ಗೆ 50% ಅಷ್ಟು ಶೇರನ್ನು ಕೊಡಿ ಅನ್ನೋದು. ಹಾಗೂ ಹಾರಿಜಾಂಟಲ್ ಡೆವಲ್ಯೂಷನ್ ಅಡಿಯಲ್ಲಿ ಇನ್ಕಮ್ ಡಿಸ್ಟೆನ್ಸ್ ಕ್ರೈಟೇರಿಯಾವನ್ನು ಯೂಸ್ ಮಾಡ್ತೇವಲ್ವಾ, ಒಂದು ಸ್ಟೇಟಲ್ಲಿರ್ತಕ್ಕಂಥ ಇನ್ಕಮ್ನ ಆಧಾರದ ಮೇಲೆ, ಅಲ್ಲಿರುವಂಥ ಪರ್ ಕ್ಯಾಪಿಟಲ್ ಆಧಾರದ ಮೇಲೆ ನಾವು ಡಿಸೈಡ್ ಮಾಡ್ಬೋದು ಆ ಒಂದು ಸ್ಟೇಟ್ ರಿಚ್ ಇದೆನಾ ಅಥವಾ ಪುವರ್ ಇದೆನಾ ಅಂತ. ಸೊ ಇಲ್ಲಿ ಇನ್ಕಮ್ ಡಿಸ್ಟೆನ್ಸ್ನ ಕ್ರೈಟೇರಿಯಾ ಯೂಸ್ ಮಾಡ್ಕೊಳ್ಳೋದ್ರ ಮುಖಾಂತರ ಪುವರ್ ಸ್ಟೇಟ್ಸ್ಗಳಿಗೆ ಹೆಚ್ಚಿನ ಪ್ರಮಾಣದ ಒಂದು ಅಲೋಕೇಶನ್ಸನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ರಿಚ್ ಸ್ಟೇಟ್ಸ್ಗಳು ಸಹ ಒಂದು ಡಿಮ್ಯಾಂಡನ್ನು ಕ್ರಿಯೇಟ್ ಮಾಡ್ತಾ ಇದೆ. ಬಿಕಾಸ್ ರಿಚ್ ಸ್ಟೇಟ್ಸ್ಗಳಿಗೆ ಹೆಚ್ಚಿನ ಪ್ರಮಾಣದ ಒಂದು ಅಲೋಕೇಶನ್ಸ್ ಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಸೊ ಬೆಟರ್ ಪರ್ಫಾರ್ಮ್ ಮಾಡ್ತಕ್ಕಂಥ ಸ್ಟೇಟ್ಸ್ಗಳಿಗೆ, ಎಕನಾಮಿಕಲಿ ಸ್ಟ್ರಾಂಗ್ ಇರ್ತಕ್ಕಂಥ ಸ್ಟೇಟ್ಸ್ಗಳಿಗೆ ಗ್ರ್ಯಾಜುವಲಿ ಒಂದು ಶೇರ್ ಡಿಕ್ಲೈನ್ ಆಗ್ತಾ ಇರುವಂಥ ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದಾವೆ. ಅದರಲ್ಲೂ ಸೌತ್ ಸ್ಟೇಟಲ್ಲಿರ್ತಕ್ಕಂಥ ಕರ್ನಾಟಕ ಆಗಿರ್ಬೋದು, ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ್, ತೆಲಂಗಾಣ ಇವೆಲ್ಲವೂ ಸಹ ಆರ್ಗ್ಯುಮೆಂಟನ್ನು ಮಾಡ್ತಾ ಇದ್ದಾವೆ. ಬಿಕಾಸ್ ಎಫಿಷಿಯೆಂಟ್ ಆಗಿರ್ತಕ್ಕಂತಹ ಗವರ್ನೆನ್ಸನ್ನು ನಾವು ನೋಡಿದಾಗ ನಾವು ಹೆಚ್ಚಿನ ಪ್ರಮಾಣದ ಒಂದು ರೆವೆನ್ಯೂಗೆ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದಾವೆ. ಪಾಪ್ಯುಲೇಷನ್ ಕ್ರೈಟೇರಿಯಾ ಆಧಾರದ ಮೇಲೆ ಆಗಿರ್ಬೋದು ಅಥವಾ ಇನ್ಕಮ್ ಡಿಸ್ಟೆನ್ಸ್ನ ಆಧಾರದ ಮೇಲೆ ಆಗಿರ್ಬೋದು, ಸ್ಟೇಟ್ಸ್ಗಳು ಸರಿಯಾಗಿ ಪರ್ಫಾರ್ಮೆನ್ಸ್ ಮಾಡಿದರೂ ಕೂಡ ಅವರಿಗೆ ಸರಿಯಾದಂಥ ಒಂದು ಶೇರ್ ಸಿಗ್ತಾ ಇಲ್ಲ ಅಂತ ಕಾಣ್ಬೋದು. ಹಾಗಾಗಿ ಎಫಿಷಿಯೆಂಟ್ ಆಗಿ ಗವರ್ನೆನ್ಸ್ ಮಾಡಿದ್ರು ಕೂಡ ಇದೊಂದು ಪನಿಷ್ಮೆಂಟ್ ಆಗಿದೆ. ಹೈಯರ್ ಪಾಪ್ಯುಲೇಷನ್ ಕಂಟ್ರೋಲ್ ಎಫರ್ಟ್ಸ್ ಹಾಕಿದ್ರು ಕೂಡ ಇದನ್ನು ನಾವು ಇಗ್ನೋರ್ ಮಾಡ್ತಾ ಇದ್ದೇವೆ. ಮೇಜರ್ ಬೆನಿಫಿಷಿಯರಿ ಸ್ಟೇಟ್ಸ್ ಅಂತಂದರೆ ಬಿಹಾರ್ ಆಗಿರ್ಬೋದು, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್ ಹಾಗೂ ವೆಸ್ಟ್ ಬೆಂಗಾಲ್. ಸೊ ಒಟ್ಟಾರೆಯಾಗಿರ್ತಕ್ಕಂಥ ಶೇರಲ್ಲಿ ಈ 4 ಸ್ಟೇಟ್ಸ್ಗಳು ಹೆಚ್ಚಿನ ಪ್ರಮಾಣದ ಶೇರನ್ನು ರಿಸೀವ್ ಮಾಡ್ತಾ ಇದ್ದಾವೆ. 41% ಹೆಚ್ಚಿನ ಪ್ರಮಾಣದ ಶೇರನ್ನು ಕಾಣಬಹುದು. ಅದರಲ್ಲೂ 15th ಫೈನಾನ್ಸ್ ಕಮಿಷನ್ ರೆಕಮೆಂಡೇಶನ್ ಮಾಡೋದಾದರೆ ಇದರಡಿನಲ್ಲಿ ಒಟ್ಟಾರೆ ಮಾಡಿರುವಂಥ ಅಲೋಕೇಶನಲ್ಲಿ 51% ಅಷ್ಟು ಶೇರನ್ನು ಈ 4 ಸ್ಟೇಟ್ಸ್ಗಳೇ ರಿಸೀವ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನಾರ್ತ್ ಸ್ಟೇಟ್ಸ್ಗಳಿಗೆ ಹೆಚ್ಚಿನ ಪ್ರಮಾಣದ ಅಲೋಕೇಶನ್ ಮಾಡಿದರೂ ಕೂಡ ಪಬ್ಲಿಕ್ ಸರ್ವಿಸ್ ನಡಿನಲ್ಲಿ ಒಂದು ಡಿಸ್ಪ್ಯಾರಿಟಿ ಕಂಟಿನ್ಯೂ ಆಗ್ತಾ ಇದೆ ಅಂತ ಹೇಳ್ಬೋದು. ಎಕ್ಸಾಂಪಲ್ ಹೆಲ್ತ್ ಸ್ಪೆಂಡಿಂಗ್ ಅಂತ ಬಂದಾಗ ಬಿಹಾರ್ ನಡಿಯಲ್ಲಿ ಪರ್ ಪರ್ಸನ್ ಆಧಾರದ ಮೇಲೆ 937 ರೂಪೀಸನ್ನು ಎಕ್ಸ್ಪೆಂಡಿಚರ್ ಮಾಡ್ತಾರೆ. ಅರುಣಾಚಲ ಪ್ರದೇಶದಲ್ಲಿ ನಾವು ನೋಡಿದಾಗ ನಿಯರ್ಲಿ 10,148 ರೂಪಿಯಷ್ಟು ಪರ್ ಪರ್ಸನ್ ಆಧಾರದ ಮೇಲೆ ಹೆಲ್ತ್ ಸ್ಪೆಂಡಿಂಗನ್ನು ಕಾಣ್ಬೋದು. ಸೊ ಇದರಿಂದ ಗೊತ್ತಾಗುತ್ತೆ 10.8 ಟೈಮ್ಸ್ ಅಷ್ಟು ಕಡಿಮೆ ಇರುವಂಥ ಸ್ಥಿತಿಗತಿಯನ್ನು ಬಿಹಾರದಲ್ಲಿ ನಾವು ಕಾಣ್ಬೋದು. ಎಜುಕೇಷನ್ ಸ್ಪೆಂಡಿಂಗ್ ನಡೆಯಲು ಸಹ ಸಾಕಷ್ಟು ಡಿಸ್ಪ್ಯಾರಿಟಿ ಇದೆ. ಸಿಕ್ಕಿಂ ರಾಷ್ಟ್ರದಲ್ಲಿ ನಿಯರ್ಲಿ 1,30,000 ಅಷ್ಟು ಪರ್ ಸ್ಟೂಡೆಂಟ್ನ ಆಧಾರದ ಮೇಲೆ ಎಕ್ಸ್ಪೆಂಡಿಚರ್ನ ಮಾಡ್ತಾರೆ. ಅದೇ ಬಿಹಾರಲ್ಲಿ ಪರ್ ಸ್ಟೂಡೆಂಟ್ನ ಆಧಾರದ ಮೇಲೆ ಇರತಕ್ಕಂಥ ಒಂದು ಎಕ್ಸ್ಪೆಂಡಿಚರ್ 20,000 ಅಷ್ಟು ಮಾತ್ರ. ಇದರ ಆಧಾರದ ಮೇಲೆ ನಾವು ಹೇಳ್ಬೋದು ಪಬ್ಲಿಕ್ ಸರ್ವಿಸ್ ಕನ್ವರ್ಜೆನ್ಸನ್ನು ಎನ್ಶೂರ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹೆಲ್ತ್ಗೆ ಸಂಬಂಧಪಟ್ಟಂಥ ಗ್ಯಾಪ್ ಇದೆ, ಎಜುಕೇಷನ್ಗೆ ಸಂಬಂಧಪಟ್ಟಂಥ ಗ್ಯಾಪ್ ಇದೆ, ಇನ್ಫ್ರಾಸ್ಟ್ರಕ್ಚರ್ ಲೆವೆಲಲ್ಲೂ ಸಹ ಡಿಸ್ಪ್ಯಾರಿಟೀಸ್ ಇದೆ. ಹಾಗಾಗಿ 16th ಫೈನಾನ್ಸ್ ಕಮಿಷನ್ ಕೊಟ್ಟಿರ್ತಕ್ಕಂಥ ಒಂದು ರೆಕಮೆಂಡೇಶನ್ ಆಧಾರದ ಮೇಲೆ ಬೇಸಿಕ್ ಕನ್ಸರ್ನ್ಸ್ಗಳು ಯಾವ ರೀತಿಯಾಗಿದೆ, ಒಂದು ಸೆಸ್ ಆ್ಯಂಡ್ ಸರ್ಚಾರ್ಜಸ್ ಅಂತ ಬಂದಾಗ ಇದನ್ನು ಯಾಕೆ ಸೆಂಟರ್ ಸ್ಟೇಟೊಂದಿಗೆ ಶೇರ್ ಮಾಡಬಾರ್ದು ಅಂತ. ಬಿಕಾಸ್ ಸ್ಟೇಟ್ ನಡೆಯಲ್ಲಿ ಆಲ್ರೆಡಿ ಫಿನಾನ್ಷಿಯಲ್ ಬರ್ಡನ್ ಇದೆ. ಹಾಗಾಗಿ ಹೆಚ್ಚಿನ ಪ್ರಮಾಣದ ಅಲೋಕೇಶನ್ಸನ್ನು ಸ್ಟೇಟ್ಗಳಿಗೆ ಮಾಡಬೇಕಾಗಿದೆ. ಆ್ಯಂಡ್ ಅಗೇನ್ ಫಿನಾನ್ಸ್ ಕಮಿಷನ್ ಕೆಲವೊಂದಿಷ್ಟು ಆಸ್ಪೆಕ್ಟನ್ನು ಅಬಾಲಿಷ್ ಮಾಡಿದೆ. ರೆವೆನ್ಯೂ ಡೆಫಿಸಿಟ್ ಗ್ರ್ಯಾಂಟನ್ನು ಅಬಾಲಿಷ್ ಮಾಡಿದೆ. ಸೆಕ್ಟರ್ ಸ್ಪೆಸಿಫಿಕ್ ಗ್ರ್ಯಾಂಟ್ಸನ್ನು ಸಹ ಅಬಾಲಿಷ್ ಮಾಡಿದೆ. ಸ್ಟೇಟ್ ಸ್ಪೆಸಿಫಿಕ್ ಗ್ರ್ಯಾಂಟ್ಸನ್ನು ಅಬಾಲಿಷ್ ಮಾಡಿದೆ. ಹಾಗಾಗಿ ಇನ್ನೂ ಕೂಡ ಸ್ಟೇಟ್ಗಳ ಮೇಲೆ ಫಿನಾನ್ಷಿಯಲ್ ಬರ್ಡನ್ ಹೆಚ್ಚಾಗುತ್ತೆ ಅಂತ ಆಥರ್ ಅವರು ಹೇಳ್ತಾ ಇದ್ದಾರೆ. ಆ್ಯಂಡ್ ಆಫ್ ಬಜೆಟ್ ಬಾರೋಯಿಂಗನ್ನು ಸಹ ಸ್ಟಾಪ್ ಮಾಡಲಾಗ್ತಾ ಇದೆ. ಸೊ ಇಲ್ಲಿ ಕೆಲವೊಂದಿಷ್ಟು ಹಂತದಲ್ಲಿ ಹಿಡನ್ ಲಯಬಿಲಿಟೀಸನ್ನು ಅವಾಯ್ಡ್ ಮಾಡ್ತಕ್ಕಂಥ ಹಂತದಲ್ಲಿ. ಹಾಗಾಗಿ ಸ್ಟೇಟ್ಸ್ಗಳಿಗೆ ಒಂದು ಅಲೋಕೇಶನ್ ಸರಿಯಾಗಿ ಆಗಬೇಕು ಅನ್ನೋದು ಆಥರ್ ಅವರ ಒಂದು ಕನ್ಸರ್ನ್. ಇಲ್ಲಿ ನೀವು ಕಮೆಂಟ್ನ ಮುಖಾಂತರ ತಿಳಿಸಬೇಕಾಗಿರ್ತಕ್ಕಂಥದ್ದು ಡಿಸ್ಟ್ರಿಬ್ಯೂಷನ್ ಆಫ್ ಟ್ಯಾಕ್ಸಸ್ಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಆರ್ಟಿಕಲ್ ಯಾವ ರೀತಿಯಾಗಿದೆ ಹಾಗೂ ಗ್ರಾಂಟ್ ಇನ್ ಏಡ್ ಅಂತ ಹೇಳಿದ್ವಿ. ಇದಕ್ಕೆ ಸಂಬಂಧಪಟ್ಟಂಥ ಆರ್ಟಿಕಲ್ ಯಾವ ರೀತಿಯಾಗಿದೆ, 2 ಆರ್ಟಿಕಲನ್ನು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದುವರೆದು ಫ್ರಮ್ ಬ್ಲ್ಯಾಕ್ ಟು ಗ್ರೇ ಇಂಡಿಯಾ ನೀಡ್ಸ್ ಟು ಪ್ರಿಪೇರ್ ಫಾರ್ ಅ ಫ್ಯೂಚರ್ ವಿತ್ ಅನ್ ಏಜಿಂಗ್ ಪಾಪ್ಯುಲೇಷನ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಹೆಲ್ತ್ ಆಗಿರ್ಬೋದು, ಸೋಷಿಯಲ್ ಸೆಕ್ಟರ್ನ ಆಸ್ಪೆಕ್ಟ್ನ ಆಧಾರದ ಮೇಲೆ GS ಪೇಪರ್ 3ನಲ್ಲೂ ಕೂಡ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡ್ಬೋದು. GS 1ನಲ್ಲಿ ಪಾಪ್ಯುಲೇಷನ್ ಅಸೋಸಿಯೇಟೆಡ್ ಇಶ್ಯೂಸ್ಗೆ ಸಂಬಂಧಿಸಿದಂತೆಯೂ ಸಹ ಈ ಒಂದು ಇಶ್ಯೂ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ರೀಸೆಂಟ್ಲಿ ಲೇಟೆಸ್ಟ್ ಆಗಿ ಸ್ಯಾಂಪಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಸ್ಟ್ಯಾಟಿಸ್ಟಿಕಲ್ ರಿಪೋರ್ಟ್ನ ಆಧಾರದ ಮೇಲೆ ನಾವು ನೋಡಬೇಕಾಗಿರೋದು ಭಾರತದ ಒಂದು ಡೆಮೋಗ್ರಾಫಿಕ್ ಟ್ರಾನ್ಸಿಷನ್ ಯಾವ ರೀತಿಯಾಗಿದೆ ಅಂತ. ಇದರ ಮುಖಾಂತರ ಮೇಜರ್ ಸಿಗ್ನಲ್ ಯಾವ ರೀತಿಯಾಗಿದೆ, ರಿಪೋರ್ಟ್ ಹೈಲೈಟ್ ಮಾಡೋ ಪ್ರಕಾರ ಫರ್ಟಿಲಿಟಿ ರೇಟು ಡಿಕ್ಲೈನ್ ಆಗಿರೋದನ್ನು ಕಾಣ್ತವೆ, ಬರ್ತ್ ರೇಟ್ ಕೂಡ ರೆಡ್ಯೂಸ್ ಆಗಿರೋದನ್ನು ಕಾಣ್ತವೆ, ಪಾಪ್ಯುಲೇಷನ್ ಗ್ರೋತ್ ಕೂಡ ಸ್ಲೋ ಡೌನ್ ಆಗಿರೋದನ್ನು ಕಾಣ್ತವೆ. ಭಾರತದಲ್ಲಿ ಒಂದು ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಫೇಸಿಂದ
ಏಜಿಂಗ್ ಪಾಪ್ಯುಲೇಷನ್ ಕಡೆಗೆ ನಾವು ಮೂವ್ ಆಗ್ತಾ ಇದ್ದಾವೆ. ಸೊ ಈ ಒಂದು ಶಿಫ್ಟನ್ನು ಕಾಣ್ತಾ ಇದ್ದಾವೆ. ಈ ಒಂದು ಹಂತದಲ್ಲಿ ಟೋಟಲ್ ಫರ್ಟಿಲಿಟಿ ರೇಟ್ ಭಾರತದಲ್ಲಿ 1.9 ಇದೆ ಆ್ಯಂಡ್ ರಿಪ್ಲೇಸ್ಮೆಂಟ್ ಲೆವೆಲ್ 2.1 ಇದೆ. ಇದರರ್ಥ ಪಾಪ್ಯುಲೇಷನ್ ನ್ಯಾಚುರಲಿ ಸ್ಟೇಬಲ್ ಇರಬೇಕು ಅಂತಂದರೆ ಫರ್ಟಿಲಿಟಿ ರೇಟ್ 2.1 ಇರಬೇಕು. ರಿಪ್ರೊಡಕ್ಟಿವ್ ಏಜಲ್ಲಿ ಒಬ್ಬ ಮಹಿಳೆ ಎಷ್ಟು ಮಕ್ಕಳಿಗೆ ಜನ್ಮವನ್ನು ನೀಡ್ತಾರೆ ಅನ್ನುವಂಥ ಆಸ್ಪೆಕ್ಟ್ನ ಆಧಾರದ ಮೇಲೆ ನಾವು ಫರ್ಟಿಲಿಟಿ ರೇಟನ್ನು ಕ್ಯಾಲ್ಕುಲೇಟ್ ಮಾಡ್ತೇವೆ. ಎವರೇಜ್ ಎಷ್ಟು ಮಟ್ಟಿಗಿದೆ ಅಂತ. ರಿಪ್ಲೇಸ್ಮೆಂಟ್ ಲೆವೆಲನ್ನು ನಾವು ಮೇಂಟೈನ್ ಮಾಡಬೇಕು ಭಾರತದಲ್ಲಿ ಅಂತಂದರೆ 2.1 ಫರ್ಟಿಲಿಟಿ ರೇಟ್ ಇದ್ದರೆ ಮಾತ್ರ ನಾವು ಒಂದು ಸ್ಟೇಬಲ್ ಪಾಪ್ಯುಲೇಷನನ್ನು ಹೊಂದಬಹುದು. ಇವಾಗ ಪ್ರಸ್ತುತವಾಗಿ ಬರ್ತ್ ರೇಟು ಡಿಕ್ಲೈನ್ ಆಗ್ತಾ ಇದೆ, ಡೆತ್ ರೇಟ್ ಕೂಡ ಡಿಕ್ಲೈನ್ ಆಗ್ತಾ ಇದೆ, ಡೆಮೋಗ್ರಫಿಕ್ ಟ್ರಾನ್ಸಿಷನ್ ನಾವು ಕಾಣ್ತಾ ಇದ್ದೇವೆ. ಸೊ ಇದರಡಿನಲ್ಲಿ ಏಜಿಂಗ್ ಸೊಸೈಟಿ ಹೆಚ್ಚಿರೋದನ್ನು ಗಮನ ಹರಿಸಬಹುದು. ಯಂಗ್ ಪಾಪ್ಯುಲೇಷನ್ ಸೊಸೈಟಿಯಿಂದ ನಾವು ಏಜಿಂಗ್ ಪಾಪ್ಯುಲೇಷನ್ ಕಡೆಗೆ ಹೊರಡ್ತಾ ಇದ್ದೇವೆ ಅಂತ ಹೇಳ್ಬೋದು. ಡೆಮೋಗ್ರಫಿಕ್ ಡಿವಿಡೆಂಟ್ ಅಂತ ಬಂದಾಗ ಜನರಲಿ ಒಂದು ಭಾರತದಲ್ಲಿರ್ತಕ್ಕಂತಹ ಮೀಡಿಯನ್ ಏಜ್ ಅಂದರೆ 29.2 ಇಯರ್ಸ್ ಇದೆ. ಚೈನಾದಲ್ಲಿ 40.2 ಇಯರ್ಸ್ ಇರೋದನ್ನು ಕಾಣ್ತೇವೆ. ಸೊ ಮೀಡಿಯನ್ ಏಜನ್ನು ಕಂಪ್ಯಾರಿಸನ್ ಮಾಡಿದ್ದಾರೆ. ಇಲ್ಲಿ ಇಂಡಿಯಾ ಮತ್ತು ಚೈನಾಗೆ ಸಂಬಂಧಪಟ್ಟಂತೆ ಭಾರತ ರಿಲೇಟಿವ್ಲಿ ಯಂಗ್ ಇದೆ ಅಂತಲೇ ಹೇಳ್ಬೋದು. ಯಂಗ್ ಪಾಪ್ಯುಲೇಷನ್ ಇದೆ. 2020 ವೇಳೆ ಅಷ್ಟೊತ್ತಿಗೆ 15ರಿಂದ 29 ಇಯರಲ್ಲಿರ್ತಕ್ಕಂಥ ಏಜ್ ಗ್ರೂಪು ನಿಯರ್ಲಿ 370 to 380 ಮಿಲಿಯನ್ಸ್ ಇದ್ದಾರೆ. ಸೊ ಈಕ್ವಲಿ ನಾವು ನೋಡೋದಾದರೆ 27% ಆಫ್ ಅವರ್ ಪಾಪ್ಯುಲೇಷನ್. ಸೊ ಇಲ್ಲಿ ಬಿಲೋ 35 ಇಯರ್ ಇರ್ತಕ್ಕಂಥ ಏಜ್ ಗ್ರೂಪ್ ಭಾರತದಲ್ಲಿ 65% ಅಷ್ಟು ಇದ್ದಾರೆ. ಸೊ ಹಾಗಾಗಿ ಈ ಒಂದು ಯೂತ್ ಪಾಪ್ಯುಲೇಷನನ್ನು ಸರಿಯಾಗಿ ಯುಟಿಲೈಸ್ ಮಾಡ್ಕೋಬೇಕು. ನಮ್ಮ ಒಂದು ವರ್ಕ್ ಫೋರ್ಸ್ ನಡೆಯಲ್ಲಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಅಪಾರ್ಚುನಿಟೀಸ್ಗಳನ್ನು ಒದಗಿಸ್ಬೇಕು. ಬಿಕಾಸ್ ಭಾರತದಲ್ಲಿ ವರ್ಕ್ ಫೋರ್ಸ್ ಹೆಚ್ಚಿರೋದ್ರಿಂದ ಭಾರತ ವರ್ಲ್ಡಲ್ಲೇ ಒಂದು ಲಾರ್ಜೆಸ್ಟ್ ಯಂಗ್ ವರ್ಕ್ ಫೋರ್ಸ್ ಹೊಂದಿರತಕ್ಕಂಥ ನೇಷನ್ ಅಂತ ಅನಿಸ್ಕೊಳ್ಳುತ್ತೆ. ಫರ್ಟಿಲಿಟಿ ರೇಟ್ ಫಾಲ್ ಆಗಲಿಕ್ಕೆ ಕಾರಣಗಳು ಏನಿದಾವೆ ಅಂತ ಆಥರ್ ಅವರು ಇಲ್ಲಿ ಹೈಲೈಟ್ ಮಾಡ್ತಾ ಇದ್ದಾರೆ. ಮೊದಲ ಹಂತದಲ್ಲಿ ಅರ್ಬನೈಸೇಷನ್ ಕಂಡೀಷನ್, ನಗರ ಜೀವನ ಒಂದು ಕಾಸ್ಟನ್ನು ಇನ್ಕ್ರೀಸ್ ಮಾಡ್ತಾ ಬರುತ್ತೆ. ಮಹಿಳೆಯರಲ್ಲೂ ಕೂಡ ಉತ್ತಮ ಶಿಕ್ಷಣ ಇರೋದ್ರಿಂದ, ಬೆಟರ್ ಎಜುಕೇಷನ್ ಇರೋದ್ರಿಂದ ಅವೇರ್ನೆಸ್ ಜಾಸ್ತಿ ಬರ್ತಾ ಇದೆ. ಅಗೇನ್ ಕಾಂಟ್ರಾಸೆಪ್ಷನ್ಗಳ ಒಂದು ಎಕ್ಸೆಸಿಬಿಲಿಟಿ ಜಾಸ್ತಿ ಇದೆ. ಫ್ಯಾಮಿಲಿ ಪ್ಲಾನಿಂಗ್ಗೆ ಸಂಬಂಧಪಟ್ಟಂತೆ ಎಲ್ಲರ ಹತ್ರ ಸಹ ಅವೇರ್ನೆಸ್ ಜಾಸ್ತಿ ಇದೆ. ಸ್ಮಾಲರ್ ಫ್ಯಾಮಿಲಿಯನ್ನು ಹೆಚ್ಚು ಜನ ಪ್ರಿಫರ್ ಮಾಡ್ತಾರೆ. ಹಾಗಾಗಿ ಫರ್ಟಿಲಿಟಿ ರೇಟ್ ಇಲ್ಲಿ ಡಿಕ್ಲೈನ್ ಆಗ್ತಾ ಬರ್ತಾ ಇದೆ ಅಂತ ಹೇಳ್ಬೋದು. ಈ ಒಂದು ಡೆಮೋಗ್ರಫಿಕ್ ಟ್ರಾನ್ಸಿಷನ್ನ ಪಾಸಿಟಿವ್ ಸೈಡ್ ಅಂತ ನೋಡೋದಾದರೆ ಹೈಯರ್ ಲೈಫ್ ಎಕ್ಸ್ಪೆಕ್ಟೆನ್ಸಿಯನ್ನು ನಾವು ಕಾಣ್ತೇವೆ. ಭಾರತದಲ್ಲಿ ಲೈಫ್ ಎಕ್ಸ್ಪೆಕ್ಟೆನ್ಸಿ ಎಷ್ಟು ಮಟ್ಟಿಗಿದೆ? 72 ಇಯರ್ಸ್ ಅಂತ ಹೇಳ್ಬೋದು. ಎವರೇಜ್ ಆಧಾರದ ಮೇಲೆ 72 ಇಯರ್ಸ್ ಅಷ್ಟು ಒಬ್ಬ ವ್ಯಕ್ತಿ ಬದುಕಬಹುದು ಅಂತ. ಹೆಲ್ತ್ ಕೇರ್ ಎಕ್ಸೆಸಿಬಿಲಿಟಿ ಇಂಪ್ರೂವ್ ಆಗಿದೆ ಅನ್ನುವಂಥ ಇಂಟರ್ಪ್ರಿಟೇಷನನ್ನು ಮಾಡ್ಬೋದು. ಚೈಲ್ಡ್ ಸರ್ವೈವಲ್ ಕೂಡ ಇಂಪ್ರೂವ್ ಆಗಿದೆ ಅಂತ. ಬಿಕಾಸ್ ಈ ಒಂದು ರಿಪೋರ್ಟ್ ಹೇಳೋ ಪ್ರಕಾರ ಇನ್ಫ್ಯಾಂಟ್ ಮೋರ್ಟಾಲಿಟಿ ರೇಟ್ ಡಿಕ್ಲೈನ್ ಆಗಿರೋದನ್ನು ಕಾಣ್ಬೋದು. ಸೊ ಇದರಿಂದ ಗೊತ್ತಾಗುತ್ತೆ ಒಂದು ಬೆಟರ್ ಆಗಿರತಕ್ಕಂಥ ಮೆಟರ್ನಲ್ ಹೆಲ್ತ್ ಕೇರ್ ಇದೆ, ವ್ಯಾಕ್ಸಿನೇಷನ್ ಕೂಡ ಇಂಪ್ರೂವೈಸ್ ಆಗಿದೆ, ನ್ಯೂಟ್ರಿಷನ್ಗೆ ಸಂಬಂಧಪಟ್ಟಂಥ ಒಂದು ಅವೇರ್ನೆಸ್ ಇದೆ ಅಂತ. ಮೇಜರ್ ಕನ್ಸರ್ನ್ ಇಲ್ಲಿ ಏಜಿಂಗ್ ಸೊಸೈಟಿ ಇರೋದ್ರಿಂದ ಚಾಲೆಂಜಸ್ಗಳನ್ನು ನಾವು ಫೇಸ್ ಮಾಡಬೇಕಾಗುತ್ತೆ. ಪೆನ್ಷನ್ಗೆ ಸಂಬಂಧಪಟ್ಟಂಥ ಬರ್ಡನ್ ಇರುತ್ತೆ. ಎಲ್ಡರ್ಲಿ ಹೆಲ್ತ್ ಕೇರ್ನ ನಾವು ತೆಗೆದುಕೊಂಡ್ಬರಬೇಕು. ಸೋಷಿಯಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ವರ್ಕ್ ಫೋರ್ಸು ಸಹ ಶ್ರಿಂಕ್ ಆಗುತ್ತೆ ಅಂತ ರಿಫ್ಲೆಕ್ಷನ್ ಮಾಡುತ್ತೆ. ಡಿಪೆಂಡೆನ್ಸಿ ರೇಷೋ ಒಟ್ಟಾರೆ ಹೆಚ್ಚಾಗ್ತಾ ಇದೆ. ಹಾಗಾಗಿ ಈ ರೀತಿಯಂಥ ಚಾಲೆಂಜಸ್ಗಳು ಫ್ಯೂಚರ್ ಡೇಸಲ್ಲಿ ಬರುತ್ತೆ. ಸೊ ಡಿಪೆಂಡೆನ್ಸಿ ರೇಷೋ ಹೆಚ್ಚಿರೋದ್ರಿಂದ ವರ್ಕಿಂಗ್ ಏಜ್ ಪಾಪ್ಯುಲೇಷನನ್ನು ನಾವು ನೋಡಿದಾಗ ತುಂಬ ಕಡಿಮೆ ಇರುತ್ತೆ. ಬಿಕಾಸ್ ಮಕ್ಕಳು ಜಾಸ್ತಿ ಇರಬಹುದು, ಎಲ್ಡರ್ಲಿ ಪಾಪ್ಯುಲೇಷನ್ ಜಾಸ್ತಿ ಇರ್ತಕ್ಕಂಥ ಸ್ಥಿತಿಗತಿಗಳನ್ನು ಕಾಣ್ಬೋದು. ಏಜಿಂಗ್ ಸೊಸೈಟಿ ಅಂತ ಬಂದಾಗ ವರ್ಕ್ ಫೋರ್ಸ್ ಕಡಿಮೆ ಇರುತ್ತೆ ಅಂತ. ಸೊ ವರ್ಕ್ ಫೋರ್ಸ್ ಶ್ರಿಂಕ್ ಆಗಿರೋದ್ರಿಂದ ಅದರಲ್ಲೂ ಫರ್ಟಿಲಿಟಿ ಡಿಕ್ಲೈನ್ ಆಗೋದೇ ಒಂದು ಕಾರಣ ಅಂತಲೇ ಹೇಳ್ಬೋದು. ಸೊ ಫರ್ಟಿಲಿಟಿ ಡಿಕ್ಲೈನ್ ಆಗಿದೆ ಅಂತಂದರೆ ಲೇಬರ್ ಫೋರ್ಸು ರೆಡ್ಯೂಸ್ ಆಗಿದೆ ಅಂತ ಅರ್ಥ. ಎಕನಾಮಿಕ್ ಗ್ರೋತ್ ಕೂಡ ಸ್ಲೋ ಡೌನ್ ಆಗುತ್ತೆ ಅಂತ ಹೇಳ್ಬೋದು. ಗ್ಲೋಬಲ್ ಲೆವೆಲಲ್ಲಿರುವಂಥ ಒಂದು ಎಕ್ಸಾಂಪಲ್ ನೋಡೋದಾದರೆ ಜಪಾನ್ ಆಗಿರ್ಬೋದು, ಸೌತ್ ಕೊರಿಯಾ, ಯುರೋಪ್ ರಾಷ್ಟ್ರಗಳಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿದ್ದಾವೆ. ಹಾಗೂ ಸರ್ವೆ ಹೈಲೈಟ್ ಮಾಡೋ ಪ್ರಕಾರ ಅರ್ಬನ್ ಆ್ಯಂಡ್ ರೂರಲ್ ಡಿಸ್ಪ್ಯಾರಿಟಿಯನ್ನು ಕಾಣ್ಬೋದು. ಅರ್ಬನ್ ಏರಿಯಾ ಸರಿಯಾದಂಥ ಒಂದು ಪರ್ಫಾರ್ಮೆನ್ಸನ್ನು ಮಾಡುತ್ತೆ ವೆನ್ ಇಟ್ ಕಮ್ಸ್ ಟು ದ ಹೆಲ್ತ್ ಕೇರ್. ಆ್ಯಂಡ್ ಅಗೇನ್ ರೀಜನಲ್ ಲೆವೆಲಲ್ಲಿ ಡಿಸ್ಪ್ಯಾರಿಟಿಯನ್ನು ಸಹ ಹೈಲೈಟ್ ಮಾಡ್ತಾ ಇದ್ದಾರೆ. ಸೌತ್ ಸ್ಟೇಟ್ಸ್ಗಳು ಬೆಟರ್ ಡೆಮೋಗ್ರಫಿಕ್ ಇಂಡಿಕೇಟರ್ಸನ್ನು ತೋರಿಸುತ್ತೆ ನಾರ್ತ್ ಸ್ಟೇಟನ್ನು ಕಂಪೇರ್ ಮಾಡಿದ್ದೆ ಆದರೆ. ನಾರ್ತ್ ಸ್ಟೇಟ್ ನಡಿಯಲ್ಲಿ ಹೈಯರ್ ಫರ್ಟಿಲಿಟಿ ರೇಟನ್ನು ಕಾಣ್ತೇವೆ, ಹೈಯರ್ ಇನ್ಫ್ಯಾಂಟ್ ಮೊರ್ಟಾಲಿಟಿ ರೇಟನ್ನು ಕಾಣ್ತೇವೆ, ಸ್ಲೋವರ್ ಟ್ರಾನ್ಸಿಷನ್ನ ಕಾಣ್ತಾ ಇದ್ದೇವೆ. ಸೌತ್ ಸ್ಟೇಟ್ ನಡಿಯಲ್ಲಿ ನಾವು ನೋಡೋದಾದರೆ ಕೇರಳ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು ಆಲ್ರೆಡಿ ಲೋ ಫರ್ಟಿಲಿಟಿ ಸ್ಟೇಜಲ್ಲಿ ಬಂದುಬಿಟ್ಟಿದ್ದಾವೆ. ಹಾಗಾಗಿ ಸರ್ಕಾರ ಪಾಲಿಸಿಯನ್ನು ತೆಗೆದುಕೊಂಡು ಬರ್ತಕ್ಕಂಥ ಹಂತದಲ್ಲಿ ಫೋಕಸ್ ಮಾಡಬೇಕಾಗಿರುವಂಥದ್ದು ಯಾವ ಏರಿಯಾದಲ್ಲಿ ಯಾವ ರೀತಿಯ ಅಂತ ರಿಕ್ವೈರ್ಮೆಂಟ್ಸ್ ಇದೆ ಅಂತ. ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಂತೆ ಎಕ್ಸೆಸಿಬಿಲಿಟಿ ಯಾವ ರೀಜನಲ್ಲಿ ಹೆಚ್ಚಿದೆ, ಅವೇರ್ನೆಸ್ ಪ್ರೋಗ್ರಾಮನ್ನು ಇಲ್ಲಿ ತೆಗೆದುಕೊಂಡು ಬರಬೇಕು. ವುಮನ್ ಎಜುಕೇಷನ್ ಆಗಿರ್ಬೋದು, ನ್ಯೂಟ್ರಿಷನ್, ರೂರಲ್ ಹೆಲ್ತ್ ಕೇರ್ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡೋದ್ರ ಮುಖಾಂತರ. ಸೊ ಹಾಗಾಗಿ ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ತಂದಾಗ ಡಿಪೆಂಡೆನ್ಸಿ ಹೆಚ್ಚಿರೋದನ್ನ ಕಾಣ್ತಾ ಇದ್ದೇವೆ. ಇದು ನಮ್ಮ ಒಂದು ಆರ್ಥಿಕತೆಗೆ ಡೆಫಿನೆಟ್ಲಿ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಇದರ ಆಧಾರದ ಮೇಲೆ ನಾವು ಯೂತ್ ಪಾಪ್ಯುಲೇಷನ್ ಅನ್ನ ಇವಾಗ ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡ್ಕೋಬೇಕು. ವರ್ಕಿಂಗ್ ಏಜ್ ಪಾಪ್ಯುಲೇಷನ್ಗೆ ಬೇಕಾಗಿರತಕ್ಕಂತಹ ಉದ್ಯೋಗಾವಕಾಶವನ್ನು ಕೊಡಬೇಕು, ಸ್ಕಿಲ್ಸ್ಗಳನ್ನು ಕೊಡಬೇಕು, ಸರಿಯಾದಂಥ ಒಂದು ಎಜುಕೇಷನ್ ಒದಗಿಸಬೇಕಾಗಿದೆ.
ಒನ್ ಚೈಲ್ಡ್ ಪಾಲಿಸಿಯನ್ನು ಚೈನಾದಲ್ಲಿ ತೆಗೆದುಕೊಂಡು ಬಂದಿರೋದ್ರಿಂದ ರ್ಯಾಪಿಡ್ ಆಗಿ ಏಜಿಂಗ್ ಆಗ್ತಾ ಇದೆ. ಸೊ ಇಲ್ಲಿ ವರ್ಕ್ ಫೋರ್ಸ್ ಡಿಕ್ಲೈನ್ ಆಗಿರೋದನ್ನು ಕಾಣ್ತಾ ಇದ್ದಾವೆ. ಜಪಾನ್ ಕೂಡ ಓಲ್ಡ್ ಪಾಪ್ಯುಲೇಷನಿಂದ ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇದೆ. ಹಾಗಾಗಿ ಸರ್ಕಾರ ಪಾಲಿಸಿ ಲೆವೆಲಲ್ಲಿ ಮಾಡ್ಯುಲೇಷನನ್ನು ಮಾಡಬೇಕಾಗಿದೆ. ಈ ಮೊದಲು ತೆಗೆದುಕೊಂಡು ಬಂದಿರುವಂತಹ ಇನಿಷಿಯೇಟಿವ್ಸ್ಗಳನ್ನು ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡಬೇಕು. ಎಕ್ಸಾಂಪಲ್ ಸ್ಕಿಲ್ ಇಂಡಿಯಾ ಮಿಷನ್ ಅಂತಾಗಿರ್ಬೋದು, ಪೋಷಣ್ ಅಭಿಯಾನವನ್ನು ನಾವು ನೋಡ್ತೇವೆ. ನ್ಯೂಟ್ರಿಷನ್ ಇಂಪ್ರೂವ್ಮೆಂಟ್ಗೆ ಸಂಬಂಧಪಟ್ಟಂತೆ ಆಯುಷ್ಮಾನ್ ಭಾರತ್ ಕೂಡ ಹೆಲ್ತ್ ಕೇರ್ ಎಕ್ಸೆಸಿಬಿಲಿಟಿಯನ್ನು ಇನ್ಕ್ರೀಸ್ ಮಾಡ್ತಾ ಬರ್ತಾ ಇದೆ. ನ್ಯಾಷನಲ್ ಪಾಪ್ಯುಲೇಷನ್ ಪಾಲಿಸಿ ನಡೆಯಲ್ಲಿ ಪಾಪ್ಯುಲೇಷನ್ ಸ್ಟೆಬಿಲೈಸೇಷನ್ಗೆ ಸಂಬಂಧಪಟ್ಟಂತೆ ಕೂಡ ಫೋಕಸ್ನ ಮಾಡ್ತಾ ಇದೆ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಡೆಮೋಗ್ರಾಫಿಕ್ ಟ್ರಾನ್ಸಿಷನ್ ಆಧಾರದ ಮೇಲೆ ಏಜಿಂಗ್ ಪಾಪ್ಯುಲೇಷನ್ಗೆ ಸಂಬಂಧಪಟ್ಟಂತೆ ಡಿಪೆಂಡೆನ್ಸಿ ರೇಷಿಯೋಗೆ ಕನೆಕ್ಟ್ ಮಾಡಿ ಪ್ರಶ್ನೆಯನ್ನು ಕೇಳಿದಾಗ ಇಲ್ಲಿರುವಂತಹ ಪಾಯಿಂಟ್ಸ್ಗಳನ್ನು ನೀವು ಯೂಸ್ ಮಾಡ್ಕೋಬಹುದು. ಮೇನ್ಸಲ್ಲೂ ಇಂಪಾರ್ಟೆಂಟ್ ಹಾಗೂ ಪ್ರಿಲಿಮ್ಸಲ್ಲೂ ಸಹ ಪ್ರಶ್ನೆಗಳನ್ನು ಈ ಒಂದು ಡಿಸ್ಕಷನ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇವತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಕೂಡ ನಮಗೆ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.